ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ. ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಆಮೆನ್, ಹಲ್ಲೆಲೂಯಾ. ಯೇಸು ಸ್ವಾಮಿ ಶಿಲುವೆ ಮೇಲೆ ಇದ್ದಾಗ ಏನ್ ಮಾಡೋಣ, ಎಲ್ಲವೂ ತೀರಿತು ಅಂತೇಳಿ ತಲೆಬಾಗಿಸಿ ಆತ್ಮವನ್ನು ತಂದೆಗೆ ಒಪ್ಪಿಸಿಕೊಟ್ಟನು. ಏನ್ ತೀರಿತು ಅಂತ ಹೇಳ್ತಾನ, ತಂದೆ ಕೊಟ್ಟಿರುವಂತ ಬಾಧ್ಯತೆ, ಕೆಲಸ, ಅದೇ ರೀತಿಯಲ್ಲಿ ತಂದೆ ನೆರವೇರಿಸ್ಬೇಕಂತ ಹೇಳುವಂತ ಚಿತ್ತ ಎಲ್ಲವನ್ನ ನೆರವೇರಿಸಿ ಎಲ್ಲದನ್ನ ಮುಗಿಸಿ ಏನಂತ ಹೇಳ್ತಾನ, ಎಲ್ಲವೂ ತೀರಿತು. ಆಮೇನ್. ತೀರಿತು ಅಂತ ಹೇಳಿ ಏನ್ ಮಾಡೋಣ, ಇವಾಗ ತಂದೆ ತಲ್ಲಿ ಸೇರ್ತಾವ. ತಂದೆ ಬಳಗಡೆಯಲ್ಲಿ ಸಿಂಹಾಸನ ಹಾಕೊಂಡು ಕುಂತಾನ. ಹೆಂಗ ತಂದೆ ತಲ್ಲಿ ಹೋಗೋಣ, ತಂದೆ ಕೊಟ್ಟಿರುವಂತ ಚಿತ್ತನ ನೆರವೇರಿಸಿ, ತಂದೆ ಕೊಟ್ಟಿರುವಂತ ಬಾಧ್ಯತೆನ ನೆರವೇರಿಸಿ, ತಂದೆ ಕೊಟ್ಟಿರುವಂತ ಆ ಉದ್ದೇಶಗಳನ್ನ ನೆರವೇರಿಸಿ ಎಲ್ಲ ತೀರಿದಂತ ಹೇಳಿ ತಂದೆ ಬೆಳಗುವ. ಆಮೆನ್, ಹಲ್ಲೆಲೂಯಾ. ನಮ್ಮ ಜೀವಿತಗಳಾಗ ದೇವರು ಉನ್ನತವಾದ ಪ್ರಣಾಳಿಕೆ ಇರ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಒಂದು ದೇವ್ರ ಉದ್ದೇಶ ಇರ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ದೇವರು ಒಂದು ಉನ್ನತವಾದ ಒಂದು ಸಂಕಲ್ಪ ಇರ್ತದೆ. ಆ ಸಂಕಲ್ಪನ, ಆ ಉದ್ದೇಶನ, ಆ ಬಾಧ್ಯತೆನ ನಾವು ನೆರವೇರಿಸಿ ತಂದೆ ಬಳಿಗೆ ನಾವು ಸೇರಬೇಕು. ಆಮೆನ್, ಹಲ್ಲೆಲೂಯಾ. ಹೆಂಗ್ ಸೇರ್ಬೇಕು ನಾವು? ತಂದೆ ನಮಗೇನು ಬಾಧ್ಯತೆ ಕೊಟ್ಟನೋ, ತಂದೆ ನಮಗೇನು ಉದ್ದೇಶ ನಮ್ಮ ಜೀವನದಲ್ಲಿ ಇಟ್ಟನೋ, ತನ್ನ ಪ್ರಣಾಳಿಕೆ ನಮ್ಮ ಜೀವನದಲ್ಲಿ ಏನ್ ಇಟ್ಟನೋ ಅದನ್ನ ನೆರವೇರಿಸಿ ನಾವು ತಂದೆ ಬಳಿಗೆ ಸೇರ್ಬೇಕು. ತಂದೆ ಉದ್ದೇಶನ ನಾವು ನೆರವೇರಿಸುವಂತವ್ರಾಗಿದೀವ? ತಂದೆ ಉದ್ದೇಶ ಪ್ರಕಾರ ನಾವು ನಡೆಯುವಂತವ್ರಾಗಿದೀವ? ತಂದೆ ಆಲೋಚನೆ ಪ್ರಕಾರ ನಾವು ನಡೆಯುವಂತವ್ರಾಗಿದೀವ? ಇಲ್ಲ ನಮ್ಮ ಆಲೋಚನೆ ಪ್ರಕಾರ ನಾವು ಜೀವಿಸುವಂತವ್ರಾಗಿದೀವ? ಇಲ್ಲ ಲೋಕ ಆಲೋಚನೆ ಪ್ರಕಾರ ನಾವು ಜೀವಿಸುವಂತವ್ರಾಗಿದೀವ? ಆ ರೀತಿ ಜೀವಿಸಿ ನಾವು ತಂದೆ ಬಳಿಗೆ ಸೇರ್ತಿದೀವ? ಇಲ್ಲ ತಂದೆ ಚಿತ್ತನ ನೆರವೇರಿಸಿ, ತಂದೆ ಬಾಧ್ಯತೆಗಳು ನೆರವೇರಿಸಿ, ತಂದೆ ಉದ್ದೇಶನ ನೆರವೇರಿಸಿ ನಾವು ತಂದೆ ಬಳಿಗೆ ಸೇರುವಂತವ್ರಾಗಿದೀವ? ಹೆಂಗಿದೀವಿ? ಇಲ್ಲಪ್ಪ, ನನಗೆ ದೇವ್ರ ಚಿತ್ತಾನುಸಾರ ಜೀವಿಸಕ್ ನನ್ನ ಕೈಲಿ ಆಗೋದಿಲ್ಲ, ಜೀವಿಸ್ಬೇಕಂತ ಆಸೆ ಪಡ್ತೇನೆ, ಜೀವಿಸ್ಬೇಕಂತ ಆಸೆ ಐತೆ, ಆದ್ರೆ ಈ ಪರಿಸ್ಥಿತಿಗಳು, ಈ ಶೋಧನೆಗಳು, ಈ ಶ್ರಮಗಳು, ವ್ಯತಿರೇಕವಾಗಿರುವಂತ ವ್ಯಕ್ತಿಗಳು ಎಲ್ಲಿ ಭಕ್ತಿ ಮಾಡಕ್ ಬಿಡ್ತಾರ, ಎಲ್ಲಿ ದೇವರಿಗೆ ಸನ್ನಿಹಿತರ ಆಗ್ಬಿಡ್ತಾರ, ಎಲ್ಲಿಗೆ ದೇವರಿಗೆ ಹತ್ರ ಆಗ್ಬಿಡ್ತಾರ. ಆ ರೀತಿಯಾಗಿ ನಾವು ಅನ್ಕೊಂಡು ತಂದೆ ಚಿತ್ತಲಿದ್ದ ನಾವು ಪಕ್ಕಕ್ಕೆ ಹೋಗಿ ತಂದೆ ಚಿತ್ತನ ಮರೆತು ನಮ್ಮ ಸ್ವಯ ಚಿತ್ತಾನ ನೆರವೇರಿಸಿ ತಂದೆ ಬಳಿಗೆ ಸೇರುವಂತವರಾಗಿದ್ದೀವ? ಇಲ್ಲ ಯೇಸು ಸ್ವಾಮಿ ಹೆಂಗ ಎಲ್ಲದನ್ನ ಶ್ರಮನ, ನೋವನ, ದುಃಖನ, ಸಮಸ್ತನ ಎದುರಿಸಿ ತಂದೆ ಚಿತ್ತ ನೆರವೇರಿಸಿ ಹೆಂಗ ಎಲ್ಲ ನಾನು ತೀರಿತು ಅಂತ ಹೇಳಿ ಹೇಳೇನೋ ಯೇಸು ಸ್ವಾಮಿ, ತೀರಿತು ಅಂತ ಹೇಳಿ ಹೆಂಗ ದೇವ್ರ ತಲೆ ತಂದೆ ತಲೆ ಹೋಗಿದನೋ ಹಂಗ ನಾವುನು ಎಲ್ಲವನ್ನು ಸಹಿಸ್ಕೊಂಡು, ಎಲ್ಲವನ್ನೂ ಬಾಧ್ಯತೆಗಳನ್ನ ತಂದೆ ಚಿತ್ತಾನುಸಾರವಾಗಿ ನಾವು ಎಲ್ಲದನ್ನ ಓಡಿಸ್ಕೊಂಡು ತನ್ನ ಚಿತ್ತ ಹೆಂಗಾದ್ರೂ ನೆರವೇರಿಸ್ಬೇಕು. ಏನೇ ಕಷ್ಟ ಬರಲಿ, ಏನೇ ನಷ್ಟ ಬರಲಿ, ಏನೇ ಒಂದು ನನ್ನ ಜೀವನದಲ್ಲಿ ಎದುರಾಗ್ಲಿ, ಎಂತ ಪರಿಸ್ಥಿತಿ ಬರಲಿ, ತಂದೆ ಚಿತ್ತಲಿದ್ದ ನಾನು ದೂರ ಆಗಬಾರ್ದು, ತಂದೆ ಉದ್ದೇಶಲಿದ್ದ ನಾನು ದೂರ ಆಗಬಾರ್ದು. ತಂದೆ ಚಿತ್ತ ನೆರವೇರಿಸೇ ನಾನು ತಂದೆ ಬಳಿಗೆ ಹೋಗ್ಬೇಕು. ಆಮೆನ್, ಹಲ್ಲೆಲೂಯಾ. ಆ ರೀತಿ ಮನಸ್ಥಿತಿಗಳು ಎಷ್ಟು ಮಂದಿಗೆ ಅದಾವ? ನಮಗೆ ಪರಿಶೀಲಿಸ್ಕೋಬೇಕು ನಮ್ಮನ್ನ ನಾವು. ಇಲ್ಲ ತನ್ನ ಚಿತ್ತಾನುಸಾರವಾಗಿ ತಂದೆ ಚಿತ್ತ ನೆರವೇರ್ಸಕ್ಕೆ ನಾವು ಪ್ರಯಾಣ ಆಯ್ತಾ, ಇಲ್ಲ ನಮ್ಮ ಸ್ವಯ ಚಿತ್ತ ನೆರವೇರ್ಸಕ್ಕೆ ನಾವು ಪ್ರಯಾಣ ಮಾಡ್ತಾ ಇದೀವ? ಫಸ್ಟ್ ಆಫ್ ಆಲ್ ತಂದೆ ಉದ್ದೇಶ ನನ್ನ ಮೇಲೆ ಏನೈತಿ, ತಂದೆ ಒಂದು ಸಂಕಲ್ಪ ನನ್ನ ಮೇಲೆ ಏನೈತಿ ಅನ್ನೋದು ತಿಳ್ಕೊಳ್ಳೋಣ ಆಸೆನ ನಮಗೈತಾ? ತಂದೆ ಚಿತ್ತ ನೆರವೇರಿಸೋದು ಆಮೇಲೆ ಬಿಡ್ರಿ, ಫಸ್ಟ್ ತಂದೆ ಚಿತ್ತ ಏನೈತೆ ಅಂತ ನಮ್ಮ ಜೀವನದಲ್ಲಿ ಫಸ್ಟ್ ನಾವು ತಿಳ್ಕೊಬೇಕಲ್ಲ. ಅದಕ್ಕಾಗ್ಲಿ ಆ ತಂದೆ ಚಿತ್ತ ನೆರವೇರಿಸ್ಬೇಕಾದ್ರೆ ತಂದೆ ಚಿತ್ತ ನನ್ನ ಮೇಲೆ ಏನೈತೆ ಅನ್ನೋದು ನಾನು ತಿಳ್ಕೊಬೇಕು. ತಂದೆ ತಾಯಿ ಕುತ್ಕೊಂಡು ನಾನು ಅದನ್ನ ಕೇಳಿ ಪಡ್ಕೋಬೇಕು. ದೇವ್ರ ಉದ್ದೇಶ ನನ್ನ ಮೇಲೆ ಏನೈತೆ ಅಂತ ಹೇಳಿ ಪಡ್ಕೊಂಡು ನಾನು ಆ ಪ್ರಕಾರ ನಾನು ಜೀವಿಸುವಂತಳಾಗಿರ್ಬೇಕು, ಆ ಪ್ರಕಾರ ನಾನು ಜೀವಿಸುವಂತಳಾಗಿರ್ಬೇಕು ಅಂತೇಳಿ ಎಷ್ಟು ಮಂದಿ ಪ್ರಯಾಸ ಪಡ್ತೀವಿ, ಎಷ್ಟು ಮಂದಿ ನಡೀತೀವಿ. ಭಾರಿ ಮಂದಿ ಹೆಂಗಿದ್ದಾರೆ ಅಂದ್ರೆ ತಮ್ಮ ಆಲೋಚನೆಗಳ ಪ್ರಕಾರ, ತಮ್ಮ ಒಂದು ಚಿತ್ತ ನೆರವೇರ್ಸಕ, ತಮ್ಮ ಒಂದು ಆಶೆಗಳು ನೆರವೇರ್ಸಕ, ತಮ್ಮ ಒಂದು ಗುರಿಗಳು ನೆರವೇರ್ಸ್ಕೊಳಕ್ಕೆ ಪ್ರಯಾಸ ಪಡ್ತದಾರ, ಅದ್ರ ಪ್ರಕಾರ ಜೀವಿಸ್ತದಾರ, ಅದ್ರ ಪ್ರಕಾರ ಓದ್ತದಾರ. ನಿನ್ನ ಚಿತ್ತ ನೆರವೇರಿಸಿ, ನಿನ್ನ ಉದ್ದೇಶ ನೆರವೇರಿಸಿ ತಂದೆ ಬಳಿಗೆ ಸೇರ್ತಿದ್ಯಾ? ಇಲ್ಲ ತಂದೆ ಚಿತ್ತ ನೆರವೇರಿಸಿ ತಂದೆ ಉದ್ದೇಶ ತಿಳ್ಕೊಂಡು ಆತನ ಪ್ರಕಾರ ನಡೆದು
ತಂದೆ ಬಳಿಗೆ ನಾವು ಸೇರ್ತಿದೀವ? ಎಲ್ಲೈತೆ ನಮ್ಮ ಟ್ರ್ಯಾಕ್? ಒಬ್ಬ ತಾಯಿ ಇಬ್ಬರು ಮಕ್ಕಳ ಕರ್ಕೊಂಡು ಯೇಸು ಬಳಿಗೆ ಬರ್ತಾಳೆ. ಯೇಸು ಬಳಿಗೆ ಬಂದು ಏನಂತ ಹೇಳ್ತಾಳಂದ್ರೆ, ಅಯ್ಯ, ನನ್ನ ಇಬ್ಬರು ಮಕ್ಕಳು ನಿನ್ನ ಒಂದು ರಾಜ್ಯದಲ್ಲಿ, ನಿನ್ನೊಂದು ಸಿಂಹಾಸನ ಬಲಗಡೆಯಲ್ಲಿ ಎಡಗಡೆಯಲ್ಲಿ ನಾವು ಇಬ್ಬರು ಮಕ್ಕಳು ಇರಬೇಕು ಅಂತೇಳಿ ಕೇಳ್ತಾಳ. ಬಂದು ಕೋರ್ಕಂತಲ್ಲ, ತಾಯಿ ಆಸೆ ಅಲ್ಲ, ಕೋರ್ಕಂತಲ್ಲ. ಯೇಸು ಒಂದು ಮಾತು ಹೇಳ್ತಾನೆ, ಅಮ್ಮ ನೀನ್ ಕೋರಿಕೆನೇ ಚೆನ್ನಾಗೈತೆ, ಒಳ್ಳೇದೇ, ನಿನ್ ಉದ್ದೇಶ ಒಳ್ಳೇದೇ, ಆದ್ರೆ ಆ ಸ್ಥಾನ ನಿನ್ನ ಮಕ್ಕಳಿಗಾಗಿ ನಿನಗಾಗಿ ಸಿಗಬೇಕಂದ್ರೆ ಅದು ಸುಮ್ಮನೆ ಸಿಗೋದಿಲ್ಲ. ಯಾಕಂದ್ರೆ ನಾನು ನಡೆಯುವಂತ ಮಾರ್ಗದಲ್ಲಿ, ನಾನು ಕುಡಿಯುವಂತ ಪಾತ್ರದಲ್ಲಿ ನೀವು ಕುಡಿಲಾರ್ರಿ. ನಡೀತೀರಾ? ನೋಡ್ರಿ ಮತ್ತೆ ಸುವಾರ್ತೆ 20ನೇ ಅಧ್ಯಾಯ 20ನೇ ವಚನದಲ್ಲಿ ಏನಂತ ಹೇಳ್ತಾನ? ಆಗ ಜೆಬೆದಾಯನ ಮಕ್ಕಳ ತಾಯಿ ಆತನಿಂದ ಏನೋ ಒಂದು ಬೇಡಿಕೊಳ್ಳಬೇಕೆಂದು ತನ್ನ ಮಕ್ಕಳನ್ನು ಕರಕೊಂಡು ಬಂದು ಆತನಿಗೆ ಅಡ್ಡ ಬಿದ್ದಳು. ಆತನು ಆಕೆಯನ್ನು ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿಯೂ ಮತ್ತೊಬ್ಬನು ನಿನ್ನ ಎಡಗಡೆಯಲ್ಲಿಯೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು ಅಂದಳು. ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದಾದೀತೆ. ಆಗ್ತತಾ? ಏನದು ಪಾತ್ರೆ? ಅಂದ್ರೆ ನಿನಗೆ ಆ ಸ್ಥಾನ, ನಿನ್ ಮಕ್ಕಳಿಗೆ ಆ ಸ್ಥಾನ ಬೇಕಂದ್ರೆ ನಾನು ಕುಡಿಯುವಂತ ಪಾತ್ರದಲ್ಲಿ ನೀವು ಕುಡಿಯಕ್ ನಿಮ್ಗೆ ಆಗ್ತತಾ? ಅಂದ್ರೆ ಏನಂತ ಹೇಳ್ತೇನಂದ್ರೆ, ನಾನು ನಡೆದಿರುವಂತ ಶ್ರಮ ಮಾರ್ಗದಲ್ಲಿ ನೀವು ನಡೆಯಕ್ ಆಗ್ತತಾ? ನಾನು ಅನುಭವಿಸಿರುವಂತ ನಿಂದೆಗಳು ನೀನು ಅನುಭವಿಸಕ್ ಆಗ್ತತಾ? ನನಗೆ ಎಷ್ಟು ಈ ವ್ಯಕ್ತಿಗಳು ನನ್ನ ಒಂದು ಹಿಂಸೆದಲ್ಲಿ ಹೆಂಗ ನಾನು ನಡೆಸಿದಾರೋ, ಹೆಂಗ ಆ ಹಿಂಸೆ ನಾನು ಅನುಭವಿಸಿನೋ, ಆ ಹಿಂಸೆನ ಅನುಭವಿಸಕ ನೀವು ತಯಾರಿದ್ದೀರಾ? ರೆಡಿ ಇದ್ದೀರಾ? ಹಂಗಿದ್ರೆ ಹೇಳ್ರಿ, ಆ ಒಂದು ಸ್ಥಾನ ನಿಮಗೆ ಸಿಗುತ್ತದೆ. ಆಮೇನ್, ಹಲ್ಲೆಲೂಯ. ಪರಲೋಕ ರಾಜ್ಯದಲ್ಲಿ ದೇವರು ನಮಗೊಂದು ಸ್ಥಾನ ಇಟ್ಟನ, ಪ್ರತಿಯೊಬ್ಬರು ಒಂದೊಂದು ಸ್ಥಾನ ಇಟ್ಟನ. ಆ ಸ್ಥಾನನ ಪಡ್ಕೋಬೇಕು ಅಂತ ಹೇಳಿದ್ರೆ ಅದು ಸುಮ್ಮನೆ ಬರೋದಿಲ್ಲ ಅಂತ ಅರ್ಥ ಆಯ್ತಾ? ಈಗ ಪರಲೋಕ ನಮಗೆ ಸಿಗಬೇಕಂದ್ರೆ ನಮ್ಮ ಪಾಪಗಳು ನಾವು ಒಪ್ಕೊಂಡು ತನ್ನ ರಕ್ತವಿದೆ, ಎಷ್ಟು ಸಮಯ ರಕ್ತವಿದೆ ನಾವು ತೊಳ್ಕೊಂಡಾಗ ವಿಶ್ವಾಸವಿದೆ ನಾವು ನೀತಿವಂತರಾಗ್ತೀವಿ, ನಾವು ಪರಲೋಕ ಸೇರ್ತೀವಿ. ಆದ್ರೆ ತಂದೆ ಸಿಂಹಾಸನ ಪಕ್ಕದಲ್ಲಿ, ಆ ಸ್ಥಾನದಲ್ಲಿ, ಆ ಒಂದು ಮಹಿಮೆ ಪದವಿಯಲ್ಲಿ ನಾವು ಕುತ್ಕೋಬೇಕು ಅಂದ್ರೆ ಅದಕ್ಕೊಂದು ಅರ್ಹತೆ ಐತಂತ. ನಾವು ಕೆಲವೊಂದು ಟೈಮ್ನಲ್ಲಿ ತಂದೆ ಚಿತ್ತಾನ ನೆರವೇರಿಸ್ಬೇಕಂತೇಳಿ, ತಂದೆ ಉದ್ದೇಶನ ನೆರವೇರಿಸ್ಬೇಕಂತೇಳಿ ನಾವು ಹೋಗ್ತಿರುವಾಗ ಏನಾಗ್ತದಂದ್ರೆ ಭಯಂಕರವಾದ ಶ್ರಮಗಳು, ಭಯಂಕರವಾದ ನಿಂದೆಗಳು, ಭಯಂಕರವಾದ ಅವಮಾನಗಳು ನಮಗೆ ಎದುರಾಗ್ತಾವೆ. ಎದುರಾದಾಗ ಅರೆ ನಾನು ಎಷ್ಟು ಭಕ್ತಿ ಜೀವಿತನ ಜೀವಿಸ್ಬೇಕಂತ ಆಸೆ ಪಡ್ತಾ ಇದೀನಿ, ನಾನು ಎಷ್ಟು ಭಕ್ತಿನಲ್ಲಿ ನಾನು ನಡಿಬೇಕಂತ ಆಸೆ ಪಡ್ತಾ ಇದೀನಿ, ಆದ್ರೆ ಈ ಶ್ರಮಗಳು, ಈ ಅವಮಾನಗಳು, ಈ ನಿಂದೆಗಳು, ಈ ಭಯಂಕರವಾದ ಪರಿಸ್ಥಿತಿಗಳು ನನ್ನ ಆ ತಂದೆ ಚಿತ್ತ ನೆರವೇರ್ಸಕ ಆಗ್ತಿಲ್ಲ. ಎಷ್ಟು ಭಕ್ತಿ ಮಾಡಿದ್ರು ಕೂಡ ಅಷ್ಟೇ ಐತಲ್ಲ, ಏನ್ ಭಕ್ತಿ ಮಾಡಿದ್ರು ಕೂಡ ಆ ಒಂದು ಚಿತ್ತ ನೆರವೇರ್ಸಕ, ದೇವ್ರ ಉದ್ದೇಶ ನೆರವೇರ್ಸಕ್ ನನ್ನ ಕೈಲಿ ಆಗ್ತಿಲ್ಲ ಅಂತ ಹೇಳಿ ಭಾರಿ ಒಂದು ದೂರ ಆಗಿದವ್ರು ಅದರ. ಆ ತಂದೆ ಚಿತ್ತ ನೆರವೇರಿಸ್ಬೇಕಂತೇಳಿ ಸೇವೆಗೆ ಬಂದು ಸೇವೆ ಕೂಡ ಬಾಳ ಅನ್ಕೊಂಡು ಹೋಗೋರು ಎಷ್ಟೋ ಜನ ಅದಾರ, ಎಷ್ಟೋ ಪಾಸ್ಟರ್ಗಳು ಅದಾರ. ಎದಕ್ಕ? ಅರೆ ತಂದೆ ಚಿತ್ತ ನೆರವೇರ್ಸಕಂತೆಲ್ಲ ಬಂದಿರೋದು ನಿನ್ ಸೇವೆಗೆ, ತಂದೆ ಚಿತ್ತ ನೆರವೇರ್ಸಕಂತೆಲ್ಲ ಸಂಘಕ್ಕೆ ಬಂದಿರೋದು, ತಂದೆ ಉದ್ದೇಶ ನನ್ನ ಜೀವಿತದಲ್ಲಿ ನೆರವೇರ್ಬೇಕಂತೆಲ್ಲ ಇಷ್ಟೆಲ್ಲ ಪ್ರಾರ್ಥನೆಗಳು ಮಾಡ್ತಿರೋದು. ಮತ್ತೆ ಯಾಕೆ ಬಾರಿ ಬಂದು ಸೈಡ್ಗೆ ಹೋಗ್ಯಾರ, ಬಾರಿ ಬಂದು ಚರ್ಚಲಿದ್ದ ದೂರ ಆಗ್ಯಾರ, ಸೇವೆಲಿದ್ದ ದೂರ ಆಗ್ಯಾರ, ಸಂಘಲಿದ್ದ ದೂರ ಆಗ್ಯಾರ? ಎದಕ್ಕಂದ್ರೆ ಆ ಚಿತ್ತ ನಾವು ನೆರವೇರ್ಸಕ ಆಗೋದಿಲ್ಲ. ನನ್ನ ಒಂದು ಚಿತ್ತನ ಏನೋ ದೇವ್ರು ನನ್ಗೆ ಕೊಟ್ಟನ, ಒಂದು ಕುಟುಂಬ ಕೊಟ್ಟನ, ನನ್ನ ಜೀವಿತ ಒಂದು ಕೊಟ್ಟನ, ಇದು ಕಟ್ಕೊಂಡು ನನ್ನ ಬದುಕಿ ನಾಳೆ ಸತ್ರೆ ಮುಗಿತಲ್ಲ ಅಂತ ಸದ್ಕೊಂಡ್ರೆ ಬಾರಿ ಮಂದಿ ಇರ್ತಾರ. ಅದಕ್ಕೆ ನಿನಗೆ ಆ ಸ್ಥಾನ ಸಿಗಬೇಕಂದ್ರೆ ಈ ಶ್ರಮಗಳೆಲ್ಲ ನೀನು ಎದುರಿಸಿದ್ರೇನೆ ಆ ಸ್ಥಾನ ನಿನಗೆ ಸಿಗತದೆ. ಆಮೇನ್. ಭಯ ಪಡೋರು ದೇವ್ರ ಚಿತ್ತ ನೆರವೇರ್ಸಕ್ ಆಗೋದಿಲ್ಲ. ಶ್ರಮ ನೋಡಿ ಭಯಪಡೋರು, ಸಮಸ್ಯೆ ನೋಡಿ ಭಯಪಡೋರು ದೇವ್ರ ಚಿತ್ತ ನೆರವೇರ್ಸಕ್ ಆಗೋದಿಲ್ಲ. ನಾವು ದೇವ್ರ ಚಿತ್ತನ ನೆರವೇರಿಸಿ ಆ ಒಂದು ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ಅಪೊಸ್ತಲರ ಕೃತ್ಯದಲ್ಲಿ ಒಂದು ಮಾತು ಐತೆ, ನಾವು ಹೆಂಗ ನಾವು ಪರಲೋಕಕ್ಕೆ ನಾವು ಸೇರ್ತೀವಂತ
ಶ್ರಮನ ಅನುಭವಿಸಿ ನಾವು ಸೇರ್ಬೇಕಂದ್ರೆ ನೋಡಿ ಅಪೊಸ್ತಲ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಚನ. ನಾವು ಬಹು ಸಂಕಟಗಳನ್ನು ತಾಳಿ ಬರೀ ಸಂಕಟಗಳ ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ. ಆಮೆನ್. ಹೆಂಗ್ ಸೇರ್ಬೇಕಂತ ನಾವು ಬಹು ಸಂಕಟಗಳನ್ನು ಅನುಭವಿಸಿ ನಾವು ರಾಜ್ಯಕ್ಕೆ ಸೇರಬೇಕು. ಸುಮ್ಮನೆ ರಾಜ್ಯಕ್ಕೆ ಸೇರೋದಲ್ಲ, ಇವೆಲ್ಲದನ್ನ ದಾಟ್ಕೊಂಡು ಬರಬೇಕು ಆ ಸ್ಥಾನ ಸಿಗಬೇಕಂದ್ರೆ. ಅರ್ಥ ಆಯ್ತಾ? ದೇವ್ರು ನಮಗೊಂದು ಅದಕ್ಕೆ ಹೇಳ್ತಾನ, ನನ್ನ ತಂದೆ ಮೇಲೆ ಅನೇಕ ನಿವಾಸಗಳಿದಾವ, ನಿಮ್ ಸಲಗ ನಾನು ಸಿದ್ಧಪಡಿಸ್ತೇನೆ. ಆಮೇನ್. ಆ ಒಂದು ಸ್ಥಾನ ನಮಗೆ ಸಿಗಬೇಕಂದ್ರೆ ಈ ಒಂದು ದೇವರು ನಡೆಸಿರುವಂತ ಈ ಮಾರ್ಗದಲ್ಲಿ ನಾವು ನಡಿಬೇಕು. ಆಮೇನ್. ಅಲ್ಲಿಗೆ ಹಿಂದೆ ಸರಿಬಾರದು. ಯಾಕಂದ್ರೆ ನೀನು ನಿಂದಾಯಿಸ್ತಿದ್ಯಾ, ನಾನು ಅವಮಾನ ಪಡಿಸ್ತಾರೆ, ನಾನು ಅವಮಾನ ಪಡಿಸ್ತೇನೆ. ನನ್ನ ಹಿಂಸಿಸ್ತಾರೆ, ಇನ್ನು ಹಿಂಸಿಸ್ತಾರ, ಏನ್ ದೊಡ್ಡದೇನಲ್ಲ. ನನ್ನ ನೀನು ಹಿಂಬಾಲಿಸ್ಬೇಕಂದ್ರೆ, ನಿನ್ನ ಉಪೇಕ್ಷಿಸ್ಕೊಂಡ್ರೆ ನಾನು ಸಿಲ್ವನ ಹಚ್ಕೊಂಡು ನೀನು ಬಾ ಅಂತೇನೆ. ಆಮೇನ್. ಅದಕ್ಕೆ ಭಾರಿ ಮಂದಿ ಕೂಡ ಈ ಒಂದು ಕ್ರೈಸ್ತವ್ರ ಮೇಲೆ ಕೂಡ ಅಟ್ಯಾಕ್ ಮಾಡಕ ಎದಕ್ ಪ್ರಯತ್ನ ಪಡ್ತಿರ್ತಾರ ಅಂತ ಹೇಳಿದ್ರೆ, ಇವೆಲ್ಲ ಬಂದಾಗ ಏನ್ ಮಾಡ್ತಾರ ಗೊತ್ತಾ? ಅರೆ ಇವ್ರು ಬಂದು ಆತಂಕ ಪಡಿಸ್ತಾರ, ಅವ್ರು ಬಂದು ಆತಂಕ ಪಡಿಸ್ತಾರ. ಇವೆಲ್ಲ ನೋಡಿ ನಾವು ಸದ್ಗಬಾರ್ದು. ಇವೆಲ್ಲ ನಮ್ಮ ಒಳ್ಳೇದಕ್ಕೆ. ಈ ಮಾರ್ಗದಲ್ಲೇ ನಡೆಯಂತಲ್ಲ ನಮ್ಮ ದೇವರು. ಈ ಮಾರ್ಗದಲ್ಲೇ ನಾವು ನಡಿಬೇಕು. ಎದಕ್ಕೆ ನಡಿಬೇಕಂದ್ರೆ ಆ ಸ್ಥಾನ ನಾವು ಸಂಪಾದಿಸ್ಕೊಳಾಗ. ಆಮೇನ್. ಹಲ್ಲೆಲೂಯಾ. ಭಾರತ ದೇಶದಲ್ಲಿ ಅರುಣಾಚಲ್ ಪ್ರದೇಶನಲ್ಲಿ ಭಯಂಕರವಾದ ಹಿಂಸೆ ಕ್ರೈಸ್ತವರಿಗೆ ಕೊಟ್ಟಾರ. ಎಂತ ಹಿಂಸೆಗಳು ಕೊಟ್ಟಾರಂದ್ರೆ, ಯಾರು ಪ್ರಾರ್ಥನೆ ಮಾಡ್ತಾರೋ, ಯಾರು ಬೈಬಲ್ ನಡ್ಕೊಂತಾರೋ ಅವ್ರನ್ನ ಅಲ್ಲಿಗೆ ಸಾಯಿಸ್ತಿದ್ರು, ಅಲ್ಲಿಗೆ ತಗೊಂಡೋಗಿ ಜೈಲಾಗ ಇಡ್ತಿದ್ರು. ಯಾರಲ್ಲಿ ಬೈಬಲ್ ಮುಟ್ಟಂಗಿಲ್ಲ, ಯಾರಲ್ಲಿ ಪ್ರಾರ್ಥನೆ ಮಾಡಂಗಿಲ್ಲ. ಇದಕ್ಕಂದ್ರೆ ಭಯಂಕರವಾದ ಒತ್ತಡ ಐತೆ. ಆ ಒತ್ತಡದಲ್ಲಿ ಕೂಡ ಇವಾಗ ಅಟ್ ಪ್ರೆಸೆಂಟ್ ಅರುಣಾಚಲ್ ಪ್ರದೇಶನಲ್ಲಿ ಅತಿ ಹೆಚ್ಚು ಪಾಪ್ಯುಲೇಷನ್ ಇರುವಂತ ಜನ ಯಾವ ಒಂದು ರಿಲಿಜನ್ ಯಾವ್ದಂದ್ರೆ ಕ್ರೈಸ್ತವರು. ಆಮೇನ್. ಅತಿ ಹೆಚ್ಚು ಪಾಪ್ಯುಲೇಷನ್ ಯಾವ್ದೈತಂತ ಅರುಣಾಚಲ್ ಪ್ರದೇಶನಲ್ಲಿ ಕ್ರೈಸ್ತವರೈತೆ. ನೀವು ಬೇಕಾದ್ರೆ ನೆಟ್ಟ ಹೊಡೆದು ನೋಡ್ರಿ. ಅದಕ್ಕೆ ಏನಿಟ್ಟು ಗೊತ್ತ ಹೆಸರು? ದಿ ಸ್ಟೇಟ್ ಬಿಲಾಂಗ್ಸ್ ಟು ಜೀಸಸ್. ಆಮೇನ್. ಈ ಸ್ಟೇಟೇ ಎಸ್ ಅಲ್ಲ ಅಂತ ಹೇಳಾರ. ಅಲ್ಲಿ ಏನ್ ಮಾಡ್ಯಾರ ಹೇಳು? ಒತ್ತಿಡಿ ಇಟ್ಟಾರ. ಎಷ್ಟು ಒತ್ತಿಡಿ ಕ್ರೈಸ್ತವ್ರು ಇಡ್ತಾರೋ ಅಷ್ಟು ಕ್ರೈಸ್ತವ ವಿಸ್ತರಿಸ್ತಾರೆ. ಆಮೇನ್. ಹಲ್ಲೆಲೂಯಾ. ಅರ್ಥ ಆಯ್ತಾ? ಯಾಕಂದ್ರೆ ನಾವು ಪ್ರಾರ್ಥನೆ ಹೋಗ್ತಿರುವಾಗ, ನಾವು ಪ್ರಾರ್ಥನೆ ಮಾಡ್ತಿರುವಾಗ ಈ ಒತ್ತಡಿ ನಮ್ಗೆ ಬರ್ತದೆ. ಇದು ಬರ್ತದೆ ಅಂದ್ರೆ ಅದು ದೇವ್ರ ರಾಜ್ಯ ವಿಸ್ತರಿಸ್ತಂತ ಅರ್ಥ. ಆಮೇನ್. ಹಲ್ಲೆಲೂಯಾ. ದೇವ್ರ ಸಂಕಲ್ಪ ನೆರವೇರಕತ್ತಂತ ಅರ್ಥ. ಕ್ರೈಸ್ತವ್ರನ್ನ ನಿಂದಿರ್ಸಕ, ಕ್ರೈಸ್ತವ್ರನ್ನ ತಡೆಗಟ್ಟಕ ಯಾವ ವ್ಯಕ್ತಿ ಕೂಡ ಆಗೋದಿಲ್ಲ. ಹಿಟ್ಲರ್ ಅಂತಾನೆ ಆಗಿಲ್ಲ. ಆಮೇನ್. ಅವರೇ ಇಲ್ಲ, ಹಿಟ್ಲರ್ ಅಂತಾನೆ ಆಗಿಲ್ಲ. ಸಣ್ಣ ವ್ಯಕ್ತಿಗಳಿಗೆ ಏನಾಗುತ್ತೆ, ಇದು ಪ್ರಬಲಿಸುತ್ತೆ. ಪ್ರಬಲಿಸ್ಬೇಕಂದ್ರೆ ನಾವು ಅದು ನೋಡಿ ಬಯಲಬಾರ್ದು. ಏನೋ ಬಂದವಂತ ನಾವು ಗಾಬರಿ ಮಾಡಬಾರ್ದು. ಅದರೊಳಗೆ ನಾವು ಸ್ಥಿರವಾಗಿ ನಿಂತ್ಕೋಬೇಕು. ನಿಂತ್ಕೊಂಡು ಆ ಒಂದು ಮಾರ್ಗದಲ್ಲಿ ನಾವು ನಡೆದಿದ್ರೆ ಆ ಒಂದು ಸ್ಥಾನ ನಾವು ಸಂಪಾದಿಸ್ತೀವಿ. ಆಮೇನ್. ಹಲ್ಲೆಲೂಯಾ. ಆ ಸ್ಥಾನ ಸಂಪಾದಿಸ್ಕೊಳಕ್ಕೆ ದೇವ್ರು ನಮ್ಮನ್ನ ಈ ಮಾರ್ಗದಲ್ಲಿ ನಡೆಸ್ತಾನ. ಅದು ನಾವು ಗ್ರಹಿಸ್ಬೇಕು. ಯಾಕಂದ್ರೆ ಯೇಸುಸ್ವಾಮಿ ಫಸ್ಟ್ ಬೈಬಲ್ ಯೇಸುಸ್ವಾಮಿ ಮಾತಾಡಿದ್ರೆ ಮಾತೇನು ಗೊತ್ತಾ? ಯೇಸುಸ್ವಾಮಿ ಕಳೆದಾಗ ಅವ್ರ ಅಮ್ಮ ಬಂದು ಕೇಳ್ತಾಳ, ಅಪ್ಪ ನಾವು ನಿನ್ನ ಹುಡುಕ್ತಿದೀವಲ್ಲ, ನೀನ್ ನೋಡಿದ್ರೆ ಇಲ್ಲಿ ಟೆಂಪಲ್ ನ ಕುತ್ಕೊಂಡಿವಲ್ಲ ಅಂತ ಕೇಳಿದಾಗ ಯೇಸುಸ್ವಾಮಿ ಒಂದು ಮಾತು ಹೇಳ್ತಾನೆ. ಫಸ್ಟ್ ಮಾತು ಯೇಸುಸ್ವಾಮಿ ಬಾಯಿನಲ್ಲಿ ಬಂದಿರೋಂತ ಮಾತು ಏನು ಗೊತ್ತಾ? ನಾನು ತಂದೆ ಕೆಲಸದ ಮೇಲೆ ಇದೀನಂತ ನಿನಗೆ ಗೊತ್ತಿಲ್ಲ. ಲಾಸ್ಟ್ ಮಾತು ಸಿಗೋಲ್ಲ ಏನಂತ ಹೇಳ್ತಾರ? ಆ ಕೆಲಸ ನಾನು ಪೂರ್ತಿ ಮಾಡಿನಿ, ತೀರಿತು ಸಮಾಪ್ತ ಮಾಡಿನಿ ಎಲ್ಲ. ಆಮೇನ್. ಫಸ್ಟ್ ಮಾತು ಕೂಡ ತಂದೆ ಚಿತ್ತ ನೆರವೇರ್ಸಕ್ಕೆ ನಾನು ನಡೀತಾ ಇದೀನಿ, ಲಾಸ್ಟ್ ಕೂಡ ತಂದೆ ಚಿತ್ತ ನಾನು ನೆರವೇರಿಸಿಲ್ಲ ಅಂತ ಹೇಳ್ತಾ. ಆಮೇನ್. ಅರೆ ನಾವು ಹೋಗ್ತಿರೋ ಮಾರ್ಗ, ನಾವು ಜೀವಿಸ್ತಿರೋ ಜೀವಿತ ತಂದೆ ಚಿತ್ತ ಕೆಲಸದಲ್ಲಿ ಇದೀವ, ತಂದೆ ಉದ್ದೇಶ ನೆರವೇರಿಸುವಂತ ಕೆಲಸದಲ್ಲಿ ನಾವು ಹೋಗ್ತಿದೀವ. ಇದು ನಮ್ಮ ಸ್ವಯ ಇಚ್ಛನ, ನಮ್ಮ ಆಲೋಚನೆ ಪ್ರಕಾರ ನಾವು ಹೆಜ್ಜೆ ಆಗ್ತಾ ಇದೀವ, ಇಲ್ಲ ತಂದೆ ಸಂಕಲ್ಪದ ಆ ಒಂದು ಉದ್ದೇಶ ಏನೈತೆ, ಏನೇ ಆಗಿರ್ಲಿ, ಎಂತ ಒಂದು ಸ್ಥಿತಿನಲ್ಲಿ ಏನೋ ದೇವ್ರು ನಮ್ಗೆ ಇಟ್ಟರು, ಏನೋ ಒಂದು ಕೊಟ್ಟಾನಂದ್ರೆ ಅದು ದೇವ್ರ ಒಂದು ಉದ್ದೇಶ ಇರ್ತದೆ, ಒಂದು ಪ್ರಣಾಳಿಕೆ ಇರ್ತದೆ. ಅರ್ಥ ಆಯ್ತಾ? ನಿನ್ ಜಾಬ್ ಇಲ್ಲ ಅಂದ್ರೂ ಕೂಡ ನೀವೊಂದು ಉದ್ದೇಶ ಇರ್ತದೆ, ನಿನ್ ಜಾಬ್ ಇದ್ರು ಕೂಡ ಅದ್ರ ಮೇಲೆ ದೇವ್ರ ಪ್ರಣಾಳಿಕೆ ಇರ್ತದೆ. ಆಮೇನ್. ಹಲ್ಲೆಲೂಯಾ.
ಜಾಬ್ ಇಲ್ಲ ಅಂತೇಳಿ ಬಾಳೆ ಬಿಡಬಾರ್ದು. ಜಾಬ್ ಇಲ್ಲ ಕೂಡ ದೇವ್ರ ಪ್ರಣಾಳಿಕೆ ಒಂದಿರ್ತೈತೆ, ಜಾಬ್ ಇದ್ದವ್ರಿಗೂ ಒಂದು ಪ್ರಣಾಳಿಕೆ. ಆದ್ರೆ ಆ ಪ್ರಣಾಳಿಕೆ ಏನು ನನ್ನ ಜೀವನದಲ್ಲಿ ಈ ಜಾಬ್ ಕೊಟ್ಟಿಲ್ಲ, ಇದು ಎದಕ್ ಕೊಟ್ಟಿ, ನಿನ್ ಚಿತ್ತ ನಾನೇ ನೆರವೇರಿಸ್ಬೇಕು, ನಾನು ಜಾಬ್ ಇಲ್ಲಲ್ಲ, ನಿನ್ ಚಿತ್ತ ನಾನೇ ನೆರವೇರಿಸ್ಬೇಕು ಅಂತ ಕೇಳಿ ಆತರ ಚಿತ್ತ ನೆರವೇರ್ಸಕ ನಾವು ನಡೆಯುವಂತರಾಗಿರ್ಬೇಕು. ಯಾಕಂದ್ರೆ ಎಷ್ಟು ಹೇಳ್ತಿರೋ ಮಾತದೆ, ಇದಕ್ಕಪ್ಪ ನೀವೇನ್ ಮಾಡ್ತಿದ್ದೆ, ನನ್ನ ತಂದೆ ಕೆಲಸದಲ್ಲಿ ನಾನು ಇದೀನಲ್ಲ, ತಂದೆ ಕೆಲಸನ ನೆರವೇರ್ಸಕ್ಕೆ ನಡೆದನ, ತಂದೆ ಕೆಲಸ ನೆರವೇರ್ಸಕ್ಕೆ ಜೀವಿಸನ, ತಂದೆ ಕೆಲಸ ನೆರವೇರ್ಸಕ್ಕೆ ಹುಟ್ಟನ. ಆಮೆನ್, ಹಲ್ಲೆಲೂಯಾ. ನೋಡಿ, ದೇವರ ಒಂದು ಉನ್ನತ ಸಂಕಲ್ಪ ಅದು. ಯಾಕಂದ್ರೆ ಶರೀರಧಾರಿಯಾಗಿ ಬಂದನ, ಕನಸಿದ್ದ ನೆರವೇರ್ಸಕ್ಕೆ ಬಂದನ. ಹೌದಾ? ನಾವೆಲ್ಲಿ ಬಂದಿವಿ? ಇಲ್ಲಿ ಎರಡು ಹಾಡಾಡಿ ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಎರಡು ಮಾತು ಕೇಳಿ ಹೋಗಿ ಬಂದಿಲ್ಲ. ಅದು ಬಂದಿಲ್ಲ ಯಾರನ? ತಂದೆ ಚಿತ್ತ ಏನು, ಆಮೇನ್, ತಂದೆ ಉದ್ದೇಶ ಏನು, ಅದನ್ನ ಕೇಳಿ ಅದನ್ನ ತಿಳ್ಕೊಂಡು ಅದ್ರ ಪ್ರಕಾರ ನಡೆಯಕ್ಕೆ ನಾವು ಬಂದಿರೋದು. ಆಮೇನ್, ಹಲ್ಲೆಲೂಯಾ. ಅದನ್ನ ಯಾವತ್ತೂ ಮರಿಬಾರ್ದು. ಏನೇ ಬರ್ಲಿ, ಎಂತ ಒಂದು ಬರ್ಲಿ, ಯೇಸು ಬಂದಿಲ್ಲ ತಂದೆ ಚಿತ್ತ ನೆರವೇರ್ಸಕಂದ್ರೆ ಎಷ್ಟು ಆಟಂಕ ಬಂದ ಯೇಸು ಲಾಸ್ಟಿಗೆ ಸಾಯಿಸ್ತೀನಿ ಅಂತ ಹೇಳಿ ಬರ್ತಾರ. ಯೇಸು ಎಲ್ಲಿ ನಿಂತ್ಕೊಂಡು ಬೋಧಿಸ್ತಿರ್ತಾನ ಅಲ್ಲಿ ಬಂದು ಯೇಸು ಹೆಂಗಾದ್ರೂ ಮಾಡಿ ರೋಮ ಪ್ರಭುತ್ವ ಹಿಡ್ಕೊಡ್ಬೇಕಂತೇಳಿ ಕಾಯ್ತಿರ್ತಾರ. ಹೌದಲ್ಲ? ಗೆಸ್ಸೆಮನೆ ತೋಟನಲ್ಲಿ ಕುತ್ಕೊಂಡು ಆ ಒಂದು ಕಣ್ಣೀರ್ ಮಧ್ಯದಲ್ಲಿದ್ದಾಗ ಬೆವರು ಕೂಡ ರಕ್ತವಾಗಿ ಸುರಿತದ. ಬೆವರು ಕೂಡ ರಕ್ತವಾಗಿ ಸುರಿಯೋ ಒಂದು ಸ್ಥಿತಿನಲ್ಲಿ ಕೂಡ ಏನಂತ ಹೇಳ್ತೀನಿ ಗೊತ್ತಾ? ತಂದೆ, ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತನೇ ನೆರವೇರಲಿ. ಆಮೆನ್, ಹಲ್ಲೆಲೂಯಾ. ಇವ್ರು ಎಂತ ಪರಿಸ್ಥಿತಿನಲ್ಲೂ ಕೂಡ ತಂದೆ ಚಿತ್ತನ ಮರ್ತಿಲ್ಲ, ತಂದೆ ಉದ್ದೇಶನ ಮರ್ತಿಲ್ಲ. ಎಂಥದ್ದು ಶ್ರಮದಲ್ಲೂ ಕೂಡ ತಂದೆ ಚಿತ್ತನ ಮರ್ತಿಲ್ಲ, ಆ ಉದ್ದೇಶನ ಮರ್ತಿಲ್ಲ. ನಾವು ತಂದೆ ಚಿತ್ತ ನೆರವೇರಿಸ್ಬೇಕಂತ ಹೋದಾಗ ಕಂಪಲ್ಸರಿ ಆತಂಕ ಪಡಿಸೋರು ಇರ್ತಾರ. ಆತಂಕ ಪಡಿಸೋರು ಯಾರು ಇರ್ತಾರಂದ್ರೆ ಅಪವಾದಿನೇ ಮನುಷ್ಯನ ಪ್ರೇರೇಪಿಸೋದು. ತಂದೆ ಚಿತ್ತ ನೆರವೇರಿಸಿದ್ರೆ ಅಪವಾದಿ ಭಯಂಕರವಾಗಿ ಕುಟ್ಟ ಪಡ್ತಿರ್ತಾನ ನಮ್ಮ ಮಗ. ನೀನ್ ಹೇಳಿದ ಕಲ್ಲಲ್ಲ ನಾವಿಲ್ಲಿ ಬಂದಿರೋದು. ನನ್ನ ತಂದೆ ನಮ್ಗೆ ಏನ ದರ್ಶನ ಕೊಟ್ಟ, ನಮ್ಮ ತಂದೆ ನಮ್ ಉದ್ದೇಶ ಏನ್ ನಮ್ಮ ಮೇಲೆ ಅದನ್ನ ನೆರವೇರ್ಸಕ್ ನಾವು ನಡೀತಿದೀವಿ. ಆಮೇನ್. ಅದಕ್ಕೆ ಇನ್ನೊಂದು ಮಾತು, ಅದ್ಭುತವಾದ ಮಾತು ನೋಡಿಸ್ತು ನೋಡ್ರಿ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 27ನೇ ವಚನ. ಆ ಮಾತಿಗೆ ಅನುಸಾರವಾಗಿಯೇ ಈ ಪಟ್ಟಣದಲ್ಲಿ ಹೇರೋದನು ಪೊಂತ್ಯ ಪಿಲಾತನು ನೀನು ಅಭಿಷೇಕಿಸಿದ ನಿನ್ನ ಪವಿತ್ರ ಸೇವಕನಾದ ಯೇಸುವಿಗೆ ವಿರೋಧವಾಗಿ. ಯಾರು ವಿರೋಧವಾಗ್ಯಾರ ಯೇಸು ಸ್ವಾಮಿಗೆ? ಹೇರೋದನು, ಪೊಂತ್ಯ ಪಿಲಾತನು, ಇವರೆಲ್ಲರೂ ಒಂದು ಗುಂಪೆ ಏನಾಗತ್ತೆ? ವಿರೋಧವಾಗತ್ತೆ. ಅನ್ಯ ಜನರ ಮತ್ತು ಇಸ್ರಾಯೇಲ ಜನರ ಸಹಿತವಾಗಿ ಕೂಡಿಕೊಂಡು ನಿನ್ನ ಕೈಯು ನಿನ್ನ ಸಂಕಲ್ಪವು ಮೊದಲು ನೇಮಿಸಿದ್ದನ್ನೇ ನಡೆಸಿದರು. ಮೊದಲು ನೇಮಿಸಿದ್ದನ್ನೇ ನಡೆಸಾರಂತ. ಏನ್ ನೇಮಿಸನ ದೇವರು? ಮೊದಲೇ ನೇಮಿಸನಂತ. ಏನ್ ನೇಮಿಸನ? ಯೇಸು ಸ್ವಾಮಿ ವಿರುದ್ಧವಾಗಿ ಪಿಲಾತನು, ಈ ಪೊಂತ್ಯ ಪಿಲಾತನು ಇವರೆಲ್ಲರೂ ಕೂಡ ಹೇರೋದನು, ಪೊಂತ್ಯ ಪಿಲಾತ ಇವರೆಲ್ಲರೂ ಕೂಡ ಯೇಸು ಸ್ವಾಮಿ ವಿರುದ್ಧವಾಗಿ ಬರಬೇಕಂತೇಳಿ ಆಲ್ರೆಡಿ ದೇವರು ನಿಯಮಿಸ್ಬಿಟ್ಟಲ್ಲ. ನೀನ್ ನೇಮಿಸಿದ್ದೇ ನಡೆದತ್ತಿಲ್ಲ ಅಂತ ಹೇಳ್ತಾನ. ಅರ್ಥ ಆಯ್ತಾ? ನಮಗ್ ವಿರುದ್ಧವಾಗಿ ಯಾರೋ ಬರ್ತದಾರ, ನಮ್ ವಿರುದ್ಧವಾಗಿ ಯಾರೋ ಆತಂಕ ಪಡಿಸ್ತಾರ, ನಮ್ನ ಯಾರೋ ಹಿಂದೆ ಹೇಳ್ತಾರಂದ್ರೆ ಇದು ಆಲ್ರೆಡಿ ದೇವರು ನಿರ್ವಹಿಸ್ತಾರ, ಇವ್ರು ಬರ್ತಾರಂತ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಅವ್ರೇನೋ ಬರ್ತಿಲ್ಲ, ಇದು ನಮ್ಮ ಜೀವಿತದಲ್ಲಿ ಆಲ್ರೆಡಿ ಇವ್ರು ಬರ್ತಾರ ಅಂತೇಳಿ ದೇವರು ಆಲ್ರೆಡಿ ಅನುಮತಿಸನ. ಒಂದು ಗುಂಪೇ ರೆಡಿ ಆಗೈತೆ ಯೇಸು ಸ್ವಾಮಿ ಮೇಲೆ ಬರಾಕ. ಇವ್ ನಾಳೆ ನಮ್ಗೆ ಏನೊಂದು ಪ್ರಾಬ್ಲಮ್ ಬಂದೈತೆ ಅನ್ಕೋ, ನಾಳೆ ಒಂದು ಸಮಸ್ಯೆ ಬಂದೈತೆ ಅಂತ, ಅದು ನಾಳೆ ಬಂದಿರೋದಲ್ಲ, ಅದು ಆಲ್ರೆಡಿ ನಿರ್ಣಯ ಆಗುತ್ತೆ. ಹಲ್ಲೆಲೂಯಾ. ಆಲ್ರೆಡಿ ನೇಮಿಸ್ಯಾರ ದೇವರು. ನಾವ್ ಅನ್ಕೊಂತಿರ್ತೀವಿ ಈ ಸಮಸ್ಯೆ ಬಂದೈತೆ, ಈ ಸಮಸ್ಯೆ ಬಂದೈತೆ, ಈ ಸಮಸ್ಯೆ ಇವಾಗ ಬಂದಿರೋದಲ್ಲ, ನಾಳೆ ಬಂದಿರೋದಲ್ಲ, ಇದು ಆಲ್ರೆಡಿ ನಮ್ಮ ಜೀವಿತದಲ್ಲಿ ಈ ಸಮಸ್ಯೆನ ಎಂಟ್ರಿ ಮಾಡ್ಬೇಕಂದ್ರೆ ದೇವ್ರು ನೇಮಿಸ್ತಾನ. ಎದಕ್ಕಂದ್ರೆ ಅದರಲ್ಲಿದ್ದೇನೆ ನಮ್ಮನ್ನ ಆಶೀರ್ವಾದಕರವಾಗಿ ಮಾಡಕ. ಆಮೇನ್. ಇಲ್ಲಿ ಪೊಂತ್ಯ ಪಿಲಾತ ಇವರೆಲ್ಲರೂ ಎದುರಾಗಿಲ್ಲ ಅಂದ್ರೆ ಯೇಸು ಸ್ವಾಮಿ ಸಿಲುಬೆ ಎತ್ತಿದ್ದಿಲ್ಲ, ಲೋಕ ರಕ್ಷಣೆಗೆ ದಾರಿ ಆಗ್ತಿದ್ದಿಲ್ಲ. ಆ ರಕ್ಷಣೆ ಕಾರ್ಯಕ್ಕೆ ದಾರಿ ಆಗ್ಬೇಕಂದ್ರೆ ಇವರೆಲ್ಲರೂ ಎದುರಾಗಬೇಕು. ದೇವ್ರ ಚಿತ್ತವು, ದೇವ್ರ ಉದ್ದೇಶ ನಮ್ಮ ಜೀವಿತದಲ್ಲಿ ನೆರವೇರ್ಬೇಕಂದ್ರೆ ಇವರೆಲ್ಲರೂ ಎದುರಾಗಬೇಕು. ಆಮೇನ್. ಇವ್ರು ಎದುರಾಗಿಲ್ಲ ಅಂದ್ರೆ ಆಗ ಚಿತ್ತ ನೆರವೇರೋದಿಲ್ಲ. ಇದು ಗ್ರಹಿಸ್ಬೇಕು ನಾವು. ಏನೋ ಸಮಸ್ಯೆ ಬಂದ್ರು ಕೂಡ ಇದು ಆಲ್ರೆಡಿ ನನ್ನ ಜೀವಿತದಲ್ಲಿ ದೇವ್ರು ಆಲ್ರೆಡಿ ನಿರ್ಣಯಿಸಿ. ಆತ ನಿರ್ಣಯ ಇಲ್ದಂಗೆ ನನ್ನ ಜೀವಿತದಲ್ಲಿ ಏನೂ ಬರೋದಿಲ್ಲ. ಆಮೇನ್. ಬಂದೈತೆ ಅಂದ್ರೆ ಏನ? ಆತನ ನಿರ್ಣಯದಲ್ಲೇ ಬಂದಿರುತ್ತೆ.
ಶ್ರಮ ಬರ್ತದೆ, ಅದ್ರಾಗೆ ತಪ್ಪಿಸ್ಕೊಳ್ಳುವಂತ ಮಾರ್ಗ ಕೂಡ ನಾನು ನಿನಗೆ ಸಿದ್ಧಪಡಿಸಿನಿ. ಆಮೇನ್. ಟೆನ್ಷನ್ ತಗೋಬೇಡ. ಎದ್ದಾಳ್ತಿರ್ತಾರ ನಮಗೆ ವಿರುದ್ಧವಾಗಿ ಇನ್ನೊಬ್ಬರ, ನಮ್ಮ ಮನೆಯವ್ರು ಎದ್ದಾಳ್ತಿರ್ತಾರ, ದಾರರುಗಳಲ್ಲ ಮನೆಯವ್ರು ಎದ್ದಾಳ್ತಾರ. ಇವ್ರು ಮನೆಯವ್ರು ಎದ್ದಾಳ್ತಾರಲ್ಲ, ಅರೆ ನನ್ನ ಮಗನೇ ಹೆಂಗ್ ಮಾತಾಡ್ತಾನಲ್ಲ, ನಮ್ಮ ಮನೆಗೆ ಅಂತ ಹೇಳಲ್ಲ, ನಮ್ಮ ಅತ್ತೆನೇ ಹೆಂಗ್ ಅಂತ ಹೇಳಲ್ಲ, ಎದ್ದಾಳಿಸ್ತಾರ. ಅವ್ರು ಅಂತಾರೆ. ಅದಕ್ಕಂದ್ರೆ ನಿನ್ನ ಒಂದು ಚಿತ್ತ ದೇವರು ನಿನ್ ಮೇಲೆ ಏನಿಟ್ಟಲ್ಲ ಅದು ನೆರವೇರ್ಲಿದಂಗ ಇವ್ರನ್ನ ಏನ್ ಮಾಡ್ತಾನಂದ್ರೆ ಅಪವಾದಿಯವ್ರನ್ನ ಮಾಡ್ಕೊಂತಾರೆ. ಅಪವಾದಿಯವ್ರನ್ನ ಮಾಡ್ಕೊಂಡು ನೀನ್ ಏನ್ ದೇವ್ರ ಸಾಲ ಓಡ್ತಿರ್ತೀಯೋ, ನೀನ್ ಏನ್ ದೇವ್ರ ಚಿತ್ತ ನೆರವೇರಿಸ್ಬೇಕಂತೇಳಿ ನೀನು ಹೋಗ್ತಿರ್ತೀಯೋ, ಅದ್ರಾಗಿದ್ದರನ್ನ ದಾರಿ ತಪ್ಪಿಸ್ಬೇಕಂತೇಳಿ ಇವ್ರನ್ನ ಎದ್ದಾಳಿಸ್ತಾನ ಅನ್ನೋ ಮಾತು. ನಾವು ಇವ್ರನ್ನ ನೋಡಿ ಬೈಬಲ್ಬಾರ್ದು. ಅದಕ್ಕೆ ಎಷ್ಟು ಸಮಯ ಒಂದ್ಸರಿ ಎಷ್ಟು ಸಮಯ ನಿಂತ್ಕೊಂಡು ವಾಕ್ಯ ಹೇಳ್ತಿದ್ರೆ ಆ ಫರಿಸೇಯರು ಎಲ್ಲರೂ ಬರ್ತಾರ. ಬಂದು ಬಾ ಅಲ್ಲಿ ರಾಜನ ಕರಿತಾನ ಅಂತ ಹೇಳಿದ್ರೆ, ಯಾರ ನಾಯಿ ಅಂತಾನೆ. ಯಾರ ನಾಯಿ? ನಾನು ಯಾಕೆ ಕೆಲ್ಸದ ಮೇಲೆ ಅದನ್ನ ಗೊತ್ತಿಲ್ಲ, ನನ್ನ ತಂದೆ ಕೆಲ್ಸದ ಮೇಲೆ ಅದೀನಿ. ಆಮೇನ್. ಹಲ್ಲೆಲೂಯಾ. ಅಂದ್ರೆ ನಮ್ಮನ್ನ ಟ್ರ್ಯಾಕ್ ತಪ್ಪಿಸಕ ಕೆಲವರು ಬರ್ತಿರ್ತಾರ. ನಾವೇನ್ ಕಬೇಕು ಹೇಳು? ನನ್ನ ತಂದೆ ಚಿತ್ತ ನೆರವೇರ್ಸಕ್ಕೆ ನೀನ್ ಯಾರು? ನಾಯಿ. ನೀನ್ ಆಟಂಕ ಪಡಿಸ್ತದೆ ಅಂದ್ರೆ ಅವ್ರು ಆಟಂಕ ಪಡಿಸ್ತದೆ ಅವ್ರಲ್ಲಿ ದುರಾತ್ಮಗಳು. ನೋಡ್ರಿ, ನಾನು ಓದಿಸ್ತೀನಿ. ಅದು ಲೂಕಾಸ್ ಸುವಾರ್ತೆ 13ನೇ ಅಧ್ಯಾಯ 31ನೇ ವಚನ. ಅದೇ ಗಳಿಗೆಯಲ್ಲಿ ಕೆಲವು ಮಂದಿ ಫರಿಸಾಯರು ಹತ್ತಿರ ಬಂದು ಆತನಿಗೆ, ನೀನು ಇಲ್ಲಿಂದ ಹೊರಟು ಹೋಗು, ಹೇರೋದನು ನಿನ್ನನ್ನು ಕೊಲ್ಲಬೇಕೆಂದಿದ್ದಾನೆ ಎಂದು ಹೇಳಲು, ಏನಂತ ಹೇಳ್ತಾರ? ನೀನು ಇಲ್ಲಿಂದ ಫಸ್ಟ್ ಹೊರಟು ಹೋಗು ಅಂದ್ರೆ ಯೇಸು ಏನ್ ಮಾಡ್ತಾನ? ಸುವಾರ್ಥ ಹೇಳ್ತಾರ. ತಂದೆ ಚಿತ್ತ ನೆರವೇರ್ಸಕ ಸುವಾರ್ಥ ಹೇಳ್ತಾನ. ಸುವಾರ್ಥ ಹೇಳ್ಬೇಡ ನೀನು, ಆ ತಂದೆ ಚಿತ್ತ ನೆರವೇರಿಸ್ಬೇಡ, ಓಡೋಗು. ಎದಕ್ಕ? ಯಾರು ನೀನು ಸಾಯಿಸ್ತಾನ. ನೀನು ಪ್ರೇಯರ್ಗೆ ಹೋಗ್ಬೇಡ, ಪ್ರಾರ್ಥನೆಗೆ ಹೋಗ್ಬೇಡ, ದೇವ್ರ ಚಿತ್ತ ನೆರವೇರ್ಬಾರ್ದು ಅಂತೇಳಿ ಅಪವಾದಿ ನಮ್ಮನ್ನ ಎದ್ದಾಳಿಸ್ತಿರ್ತಾನ. ಇನ್ನೊಬ್ಬರಿದ್ದ ನಿನಗೆ ಅಪಾಯ ಐತೆ, ನಿನಗೆ ವ್ಯತಿರೇಕ ಜಾಸ್ತಿ ಆಗತ್ತೆ, ಆತಂಕ ಜಾಸ್ತಿ ಆಗತ್ತೆ, ಗುಂಪು ಜಾಸ್ತಿ ಆಗತ್ತೆ ವಿರುದ್ಧವಾಗಿ ನಿನಗೆ. ಎದಕ್ಕೆ ನಮಗೆ? ಸುಮ್ಮನೆ ಏನೋ ಒಂದು ಗುಂಪು ಹೋಗಿ ಅಲ್ಲಿ ಕುತ್ಕೊಂಡು ಯಾವ್ದೊಂದು ಪ್ರಾರ್ಥನೆ ಮಾಡ್ಕೊಂಡು ಯಾವ್ದೊಂದು ಚರ್ಚ್ಗಳಿಗೆ ಬಂದ್ಬಿಟ್ರೆ ಆತಲ್ಲ. ಇಲ್ಲಿ ಇಷ್ಟು ವ್ಯತಿರೇಕ ಐತಲ್ಲ, ಇಷ್ಟು ಆತಂಕ ಐತಲ್ಲ, ನಿನಗೆ ಅಪಾಯ ಆಗತ್ತೆ, ಇಲ್ಲಿ ನಿಂತ್ಕೋಬೇಡ ನೀನು. ಅದಕ್ಕೆ ಹೇಳ್ತಾ ನೀನು ಎಷ್ಟು ಆಗಲ್ಲ, ನೀನು ನಿಂತ್ಕೋಬೇಡ. ನೀನ್ ಇಲ್ಲಿದ್ದು ಹೋಗ್ಬಿಡು. ನಮ್ಮ ಹುಡುಗಿ ಇಲ್ಲಿದ್ದು ದೊಬ್ಬಾಗ ನೋಡ್ತಿರ್ತಾರ. ಅವ್ರು ಎಷ್ಟು ಒಂದು ಮಾತು ಹೇಳ್ತಾನ. ಏನಂತ ಹೇಳ್ತಾನ? ಆತನು ಅವರಿಗೆ, ನೀವು ಹೋಗಿ, ಇಗೋ ನಾನು ಈ ಹೊತ್ತು ನಾಳೆ ದೆವ್ವಗಳನ್ನು ಬಿಡಿಸುತ್ತಾ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ದು 3ನೇ ದಿನದಲ್ಲಿ ಸಿದ್ಧಿಗೆ ಬರುತ್ತೇನೆ ಎಂದು ಆ ನರಿಗೆ ಹೋಗಿ ಹೇಳ್ರಿ. ಯಾರು? ರಾಜನಿಗೆ ಹೇಳ್ತಾನ. ಅವನಿಗೆ ಹೋಗಿ ಹೇಳ್ರಿ, ನಾನಿನ್ನ ತಂದೆ ಚಿತ್ತ ನೆರವೇರ್ಸೋದೈತೆ. ಆಮೇನ್. ತಂದೆ ಉದ್ದೇಶ ನೆರವೇರ್ಸೋದೈತೆ. ಅದ್ರಲ್ಲಿ ನೋಡ್ರಿ, ನಮ್ಮ ಆತ್ಮೀಯ ಜೀವಿತನ ಅಡ್ಡಿಪಡಿಸೋ ಅಧಿಕಾರ ಯಾರಿಗಿಲ್ಲ. ಆಮೇನ್. ಅದು ದೇವ್ರು ನಮಗೆ ಕೊಟ್ಟರೆ ಹಕ್ಕು. ಯಾರಿಗಿಲ್ಲ. ಅದು ಸ್ವಂತ ತಾಯಿಗಿಲ್ಲ, ಸ್ವಂತ ಮಗನಿಗಿಲ್ಲ, ಸ್ವಂತ ಗಂಡನಿಗಿಲ್ಲ, ಸ್ವಂತ ಹೆಂಡತಿಗೂ ಇಲ್ಲ. ಆತ್ಮೀಯ ಜೀವಿತ ಅನ್ನೋದು ಅದು ನಮಗೆ ದೇವ್ರು ಕೊಟ್ಟರೆ ಹಕ್ಕು. ಆಮೇನ್. ಹಲ್ಲೆಲೂಯಾ. ಅದಕ್ಕೆ ಅಡ್ಡಿಪಡಿಸಾರಂದ್ರೆ ಡೋಂಟ್ ಕೇರ್. ನೀನು ತಂದೆ ಆಗ್ಲಿ, ತಾಯಿನಾಗ್ಲಿ, ತಂಗಿನಾಗ್ಲಿ ಉಪೇಕ್ಷಿಸಿಲ್ಲ ಅಂದ್ರೆ ನೀನು ನನ್ನೋಳು ಆಗೋದಿಲ್ಲ, ನೀನು ನನ್ನೋನ್ ಆಗೋದಿಲ್ಲ. ಆಮೇನ್. ಅರ್ಥ ಆಯ್ತಾ? ಹಂಗಿರ್ಬೇಕಂದ್ರೆ ನಾವು ದೇವ್ರ ಸಲ ಹೋಗ್ತಿರೋದಾಗ ಈ ಅಪವಾದಿ ಕುತಂತ್ರ ಶಕ್ತಿಗಳು ನಮ್ಮ ಮೇಲೆ ವಿರುದ್ಧವಾಗಿ ಎದ್ದಾಡ್ತವ. ಇಲ್ಲಿ ನಾವು ಬಲಹೀನರಾಗಿ ಇಲ್ಲಿ ನಾವು ಸದ್ದುಕೊಂಡು ನಾವು ಇನ್ನ ಜನರು ಅನ್ಕೋ, ಅವ್ರಿಂದ ಪ್ರಭಾವಿತ ಆಗಿಲ್ಲ ನೀನು. ಅವ್ರೇನೋ ಬಂದು ನಾನು ಡಿಸ್ಟರ್ಬ್ ಮಾಡಲ್ಲ, ಅವ್ರೇನೋ ಬಂದು ನನ್ನ ಆತ್ಮೀಯ ಜೀವಿತ ಕೆಡ್ಸಾರ, ಇವ್ರೇನೋ ಬಂದು ನನ್ನ ಆತ್ಮೀಯ ಜೀವಿತ ಕೆಡ್ಸಾರ ಅಂತ ನೀನು ಅನ್ಕೊಂಡಿ ಅಂದ್ರೆ ನೀನು ಅಪವಾದಿ ಶಕ್ತಿಗೆ ನೀನು ಬಲಹೀನರಾಗಿ ಅಂತ ಅರ್ಥ. ಅಪವಾದಿ ಶಕ್ತಿ ನಿನ್ನ ಮೇಲೆ ಕೆಲಸ ಮಾಡಿದೆ ಅಂತ ಅರ್ಥ. ಅರ್ಥ ಆಯ್ತಾ? ನಾವು ಅನ್ಕೊಂತೀವಿ ನಾನು ಬೇಸ್ ಆತ್ಮೀಯ ಜೀವಿತ ಓದ್ತಿದ್ದೆ, ನಾನು ಬೇಸ್ ಆತ್ಮೀಯ ಜೀವಿತದಲ್ಲಿ ಬೆಳಬೇಕು ಅನ್ಕೊಂತಿದ್ದೆ, ಈ ದುಷ್ಟ ಶಕ್ತಿಗಳು ಎಲ್ಲರೂ ಬಂದು ನನ್ನ ಆತ್ಮೀಯ ಜೀವಿತ ಕೆಡಿಸ್ಬಿಟ್ರಪ್ಪ ಅಂತ ಹೇಳಿದ್ರೆ ಆತ್ಮೀಯ ಜೀವಿತನ ಕೆಡಿಸಿದ ಅವರಲ್ಲ, ಅವ್ರನ್ನಲ್ಲಿರುವಂತ ದುರಾತ್ಮಗಳು ನಿನ್ನನ್ನ ಟಾರ್ಗೆಟ್ ಮಾಡಿ ನೀನೇನ್ ಮಾಡಿ ಹೇಳು, ನೀನ್ ಅವ್ರನ್ನ ನೋಡಿ ಅವನೇನ್ ಮಾಡೋಣ, ಅವನು ಉಪಯೋಗಿಸ್ಕೊಂಡು ನಿನ್ನ ಆತ್ಮೀಯ ಜೀವಿತ ನೋಡಕ್ ನೋಡೋಣ. ಅವನಿಗೆ ಬಲಹೀನನಾಗಿ ಅನ್ಕೋ,
ಅವರಿಂದ ಬಲಹೀನ ಆಗಿಲ್ಲ, ಸಾತನ ಪ್ರಭಾವಕ್ಕೆ ನೀನು ಬಲಹೀನನಾಗಿ ಅದು ಗುರ್ತಿಟ್ಕೋಬೇಕು. ಹಂಗ ಹೊಡಿತಾನೆ ಅವನು. ಹಂಗ ನನ್ಕಂತೀವಿ ಹೇಳು, ದೇವಾ ಇಷ್ಟು ಭಕ್ತಿ ಮಾಡ್ತಾ ಇದೀನಿ, ಇಷ್ಟೆಲ್ಲ ನಾನು ಜೀವಿಸ್ತಾ ಇದೀನಿ, ಇವೆಲ್ಲ ಎದಕ್ಕೂ ಪ್ರಭು ನನಗೆ, ಇವರಿಂದ ನಾನು ಭಕ್ತಿ ಮಾಡಕ್ ಆಗೋದು, ಇವರಿಂದ ದೇವ್ರ ಚಿತ್ತ ನೆರವೇರ್ಸಕ್ ಆಗೋದು, ಇವರಿಂದ ನಾನು ಸರಿಯಾಗಿ ನೀನು ಕನೆಕ್ಟ್ ಆಗಕ್ ಆಗೋದು ಅಂತ ಅನ್ಕಂತೀವಿ ಅಂದ್ರೆ ಸಾಧನ ಪ್ರಭಾವಿತ ನೀನು ಪ್ರಭಾವಿತ ಆಗಿ ಅಂತ ಅರ್ಥ. ಇವೆಲ್ಲ ಇದೆ. ಅದಕ್ಕೆ ಹೇಳ್ತಾನೆ, ಏನಂತ ಹೇಳ್ತಾನೆ ಗೊತ್ತಾ, ಅವ್ರು ಬಂದ್ರೆ ಕೂಡ, ಅಷ್ಟು ದೊಡ್ಡ ರಾಜನಾದ್ರೂ ಕೂಡ ಆ ನರಿ ಹೇಳು, ನಾನು ನನ್ನ ತಂದೆ ಕೆಲಸದಾಗೆ ಅದೀನಿ, ಆ ಸಿದ್ಧಿಗೆ ಬರಬೇಕದು. ಆಮೇನ್. ಹಂಗೆ ಎಷ್ಟು ವ್ಯತಿರೇಕ ಬಂದ್ರು ಕೂಡ ಏನಾಗಿರ್ಬೇಕು, ಧೈರ್ಯವಾಗಿ ನಿಂತ್ಕೊಂಡು ನನ್ನ ಸಂಕಲ್ಪ, ನನ್ನ ಒಂದು ಉದ್ದೇಶ, ದೇವರು ಆತನ ಸಂಕಲ್ಪ ಏನಿಟ್ಟಾನ ಅದನ್ನ ನೆರವೇರಿಸೋವರೆಗೂ ನಾನು ಕದಲೋದಿಲ್ಲ. ಆಮೇಲೆ ನೀತಿವಂತನು ಕದಲದಂಗ ಸ್ಥಿರವಾಗಿರ್ತಾನಂತ. ಆ ರೀತಿ ನಡಿಬೇಕು ನಾವು, ಆ ರೀತಿ ಜೀವಿಸ್ಬೇಕು ನಾವು. ಯಾವತ್ತಿಗೂ ನಾವು ಹಿಂಜರಿಬಾರ್ದು. ಅರ್ಥ ಆಯ್ತಾ? ಬರ್ತಿರ್ತದೆ, ವ್ಯತಿರೇಕ ಬರದಂಗೆ ಇರೋದಿಲ್ಲ. ಯಾಕಂದ್ರೆ ಬಂದದನ್ನ ಅರ್ಥ ಏನು, ಆಲ್ರೆಡಿ ಅದು ದೇವರು ನಮ್ಮ ಜೀವನದಲ್ಲಿ ಅನುಮತಿಸಿರೋದು. ಅದೇನು ದೊಡ್ಡದೇನು ಹೊಸದೇನಲ್ಲ. ನನ್ನ ದೇವರ ಉದ್ದೇಶ ಇಲ್ದಂಗ ನಮ್ಮ ಜೀವನದಲ್ಲಿ ಏನ್ ಎಂಟರ್ ಆಗಿದೆ. ಯೋಬನ ಶೋಧಿಸ್ಬೇಕಂದ್ರೆ ಅಪವಾದ ದೇವ್ರ ಪರ್ಮಿಷನ್ ತಗೊಂಬಂದ ನಾನು. ಹೌದಾ ಇಲ್ಲ? ನಮ್ಮ ಜೀವನದಲ್ಲಿ ಒಂದು ಶೋಧನೆ ಬರ್ಬೇಕಾದ್ರೆ ಆತನ ಪರ್ಮಿಷನ್ ಇಲ್ದಂಗ ನಮ್ಮ ಜೀವನದಲ್ಲಿ ಯಾರು ಎಂಟ್ರಿ ಬರಕ್ ಇಲ್ಲ. ಬಂದೈತಪ್ಪ ಅಂತಂದ್ರೆ ಆತನ ಉದ್ದೇಶ ಅದಕ್ಕಂದ್ರೆ ಅದು ಉನ್ನತವಾಗಿ ಆಶೀರ್ವಾದಕರವಾಗಿ ಮಾಡಕ್ಕೆ. ಯೋಬು ಆ ಒಂದು ದೇವರು ಆ ಶೋಧನೆಗೆ ಅಪ್ಪಗಿಸಿಲ್ಲ ಅಂದ್ರೆ ಇವತ್ತು ನಾವು ಯೋಬ ಬಗ್ಗೆ ನಾವು ಮಾತಾಡ್ತಿದ್ವ? ಯೋಬು ಜೀವಿತ ಎಷ್ಟು ಜೀವಿತಗಳಿಗೆ ಅದು ಆಶೀರ್ವಾದಕರವಾಗಿ ಗೊತ್ತಾ? ಯೋಬು ಸಾಕ್ಷಿ ಎಷ್ಟು ಜೀವಿತಗಳು ಬಲಪಡಿಸೋದು ಗೊತ್ತಾ? ಯೋಬು ಸಾಕ್ಷಿ ಎಷ್ಟು ಜೀವಿತಗಳು ನಿಂದಿರಿಸೋದು ಗೊತ್ತಾ? ಇಷ್ಟು ತರತರವರೆಗೂ ಆಶೀರ್ವಾದಕರವಾಗಿ ಯೋಬು ಇದಾನಂದ್ರೆ ದೇವ್ರ ಆ ಶ್ರಮನ ಆ ಯೋಬದಲ್ಲಿ ಕಲಿಸಿರೋದಕ್ಕಲ್ಲ. ಅದೇ ಕಲಿಸಿದ್ದಿಲ್ಲ ಅಂದ್ರೆ ಏನಾಗ್ತಿದ್ದ? ಯೋಬು ಯಾರಂತ ನಮ್ಗೆ ಗೊತ್ತಿರ್ತಿದ್ದಿಲ್ಲ. ನಮ್ಮ ಜೀವಿತದಲ್ಲಿ ವ್ಯತಿರೇಕ ಬರಕತ್ತವ, ನಮ್ಮ ಜೀವಿತದಲ್ಲಿ ಆತಂಕಗಳು ಬರಕತ್ತವ ಅಂದ್ರೆ ದೇವ್ರ ಉನ್ನತವಾದ ಪ್ರಣಾಳಿಕೆ ನಮ್ಮ ಜೀವಿತದಲ್ಲಿ ಐತೆ. ಆಮೇನ್. ಅದಕ್ಕೆ ನಾವೇನ್ ಮಾಡ್ಬೇಕು? ಎಷ್ಟು ಸಮಯ ಇರ್ತಾನಲ್ಲ, ಎಷ್ಟೇ ದೊಡ್ಡದೊಂದು ಬಂದ್ರು ಕೂಡ ಆ ವ್ಯಕ್ತಿಗೆ ಹೇಳು, ನನ್ನ ತಂದೆ ಚಿತ್ತ ನೆರವೇರ್ಸಕ್ಕೆ ನಾನು ನಿಂತೀನಿ. ಆಮೇನ್. ಆ ರೀತಿ ನಾವು ಅನ್ಕೋಬೇಕು, ನನ್ನ ತಂದೆ ಚಿತ್ತ ನೆರವೇರ್ಸಕ್ಕೆ ನಾನು ನಡೀತೀನಿ. 33 ವರ್ಷದಲ್ಲಿ ಒಂದು ಮಾತಾಡ್ತೇನೆ ನೋಡು. ಹಾಗೂ ನಾನು ಈ ಹೊತ್ತು ನಾಳೆ ನಾಡಿದ್ದು ಸಂಚಾರ ಮಾಡಬೇಕು. ನಾಳೆ ನಾಡಿದ್ದು ಏನ್ ಮಾಡ್ಬೇಕಂತ? ಸಂಚಾರ ಮಾಡ್ಬೇಕು. ಇನ್ನ ಐತೆ ಟೈಮು. ಇನ್ನ ನನ್ನ ಉದ್ದೇಶ, ದೇವ್ರ ಉದ್ದೇಶ ನೆರವೇರಕ ನಾನು ಸಂಚಾರ ಮಾಡ್ತೇನೆ ನಡೀತೇನೆ ಅಂದ್ರೆ ದೇವ್ರ ತಂದೆ ಒಂದು ಮಾರ್ಗ ಕೊಟ್ಟನ. ತಂದೆ ಒಂದು ಟ್ರ್ಯಾಕ್ ನನಗೈತೆ. ಆ ಟ್ರ್ಯಾಕ್ ನಲ್ಲೇ ನಾನು ಹೋಗ್ಬೇಕು, ಆ ಟ್ರ್ಯಾಕ್ ನಲ್ಲೇ ನಾನು ನಡಿಬೇಕು. ಆ ಸಂಚಾರ ಮಾಡ್ತಾನೆ ಹೋಗ್ತಾನ. ಆ ಟ್ರ್ಯಾಕ್ ತಪ್ಪಿಲ್ಲ. ಅರ್ಥ ಆಯ್ತಾ? ಶೋಧನೆಗಳು ಬಂದವ, ಆಟಗಳು ಬಂದವ, ಇಬ್ಬಂದಿಗಳು ಬಂದವ, ವ್ಯತಿರೇಕ ಶಕ್ತಿಗಳು ಬಂದವ. ಆದ್ರೆ ಟ್ರ್ಯಾಕ್ ಮಿಸ್ ಮಾಡಿಲ್ಲ. ಶೋಧನೆಗಳು ಬರ್ತಾವ, ಹಿಂಸೆಗಳು ಬರ್ತಾವ, ಆಟಗಳು ಬರ್ತಾವ. ನೀನು ಹೋಗ್ತಿರೋ ಟ್ರ್ಯಾಕ್ ಮಿಸ್ ಆಗ್ಬಾರ್ದು. ಆಮೇನ್. ಹಾಲೆಲೂಯಾ. ನೀನು ಹೋಗ್ತಿರೋ ಟ್ರ್ಯಾಕ್ ನೀನು ತಪ್ಪಬಾರ್ದು. ಏನು ದೇವ್ರು ನಿನಗೆ ಉದ್ದೇಶ ಕೊಟ್ಟನು, ಎದಕ್ಕಾಗಿ ನೀನು ಅದಕ್ಕೆ ಹೋಗ್ತಾನ, ನಾನು ಎದಕ್ಕಾಗಿ ಹೋಗ್ತೇನೋ ಆ ಗುರಿ ನೋಡಿನೇ ನಾನು ನಡೀತೇನೆ. ಆಮೇನ್. ಆ ಗುರಿ ನೋಡಿನೇ ನಾವು ಹೋಗ್ಬೇಕು, ಆ ಟ್ರ್ಯಾಕ್ ನಲ್ಲೇ ನಾವು ಇರಬೇಕು. ದೇವ್ರ ಉದ್ದೇಶ ಏನ್ ನಮ್ ಜೊತೆ ಇರ್ತಾನೋ ಆ ಟ್ರ್ಯಾಕ್ ಬಿಟ್ಟು ತಪ್ಪಬಾರದು. ಶ್ರಮ ಬಂದೈತಂತೋ, ಶೋಧನೆ ಬಂದೈತಂತೋ, ಆತಂಕಗಳು ಬಂದೇವಂತೋ, ಯಾರೋ ಬಂದು ವ್ಯತಿರೇಕ ಶಕ್ತಿಗಳು ಬಂದು ನಮ್ಮನ್ನ ಆತಂಕ ಪಡಿಸೋವಂತೀವಿ. ನಾವು ದೇವ್ರ ಟ್ರ್ಯಾಕ್ ಮಿಸ್ ಮಾಡಬಾರ್ದು. ದೇವ್ರ ಟ್ರ್ಯಾಕ್ ಹಿಡ್ಕೊಂಡೇ ನಡಿಬೇಕು. ದೇವರೊಂದು ಸಂಕಲ್ಪ ಹಿಡ್ಕೊಂಡೇ ನಡಿಬೇಕು. ನಡೆದಿಲ್ಲ ಅಂದ್ರೆ ಏನ್ ಬರ್ತದಂದ್ರೆ, ಅಬ್ರಾಮನ ದೇವರು ಕಾನಾನ ದೇಶಕ್ಕೆ ನಡೆಸ್ತೀನಿ ಅಂತ ಹೇಳ. ಹೌದಾ? ಕರೆದಾಗ ಅಬ್ರಾಮ್ ಏನ್ ಮಾಡೋಣ? ದೇವ್ರು ನಡೆಸಿರುವಂತ ಅವನು ಟ್ರ್ಯಾಕ್ನಲ್ಲಿ ನಡಿಬೇಕು ಅಬ್ರಾಮ್. ಅದೇ ಅಬ್ರಾಮ್ ಏನ್ ಮಾಡ್ತಾರೆ ಗೊತ್ತಾ? ಒಂದು ಪ್ರಾಂತದಲ್ಲಿ ಇದ್ದಾಗ ಆ ಪ್ರಾಂತದಲ್ಲಿ ಕರು ಬರ್ತದೆ ಅಂತ ಹೇಳಿ ಏನ್ ಮಾಡ್ತಾನೆ ಗೊತ್ತಾ? ಅಬ್ರಾಮ್ ಲೋತನ, ಸಾರನ ಎಲ್ಲರನ್ನ ಕರ್ಕೊಂಡು ಐಗುಪ್ತ ದೇಶಕ್ಕೆ ಹೋಗ್ತಾನೆ. ಅಸಲು ಐಗುಪ್ತ ದೇಶಕ್ಕೆ ಹೋಗಕ ದೇವ್ರು ಕೊಟ್ಟಿರೋ ಮ್ಯಾಪ್ ನಲ್ಲಿ ಇಲ್ಲ. ಆದ್ರೆ ಅಬ್ರಾಮ್ ಏನ್ ಮಾಡೋಣ? ಬೈಬಿದ್ದು ಐಗುಪ್ತ ದೇಶಕ್ಕೆ ಹೋಗ್ತಾನೆ. ಐಗುಪ್ತ ದೇಶಕ್ಕೆ ಹೋಗಿ ಅಲ್ಲೇನಾಗ್ತಂದ್ರೆ ನಾನಾ ರಕವಾಗಿ ಹಿಂಸೆ ಅನುಭವಿಸ್ತಾನ. ಅಲ್ಲಿ ಸಾರನ ಇದು ಮಾಡ್ತಾರ, ಮತ್ತೆ ದೇವ್ರು ಬಂದು ಕಾಪಾಡ್ತಾನ. ಅದೆಲ್ಲ ದಾಟ್ಸ್ಕೊಂಡ್ ಬರ್ತಾನ. ಬಂದ ಮೇಲೆ ಇವರೊಂದು ಪ್ರಾಂತ್ಯಕ್ಕೆ ಬಂದಾಗ ಈ ಲೋತು, ಈ ಅಬ್ರಾಮು ಇಬ್ರು ದೇವ್ರ ಆಶೀರ್ವಾದ ಮಾಡಿ ಇವ್ರು ಸೇವಕರು ಭಯಂಕರವಾಗಿ ಆಶೀರ್ವಾದಿಸ್ತಾನ. ಅಲ್ಲಿ ಸ್ಥಳ ಇರೋದಿಲ್ಲ ಇವರಿಗೆ.
ಸೇವಕರಿಗೆ ಇವ್ರ ಸೇವಕರಿಗೆ ಸ್ಥಳ ಇರೋದಿಲ್ಲ. ಜಗಳ ಆಡ್ತಿರುವಾಗ ಅಬ್ರಾಮು ಅದೇ ರೀತಿಯಲ್ಲಿ ಲೋಟು ಇವರಿಬ್ಬರು ಒಂದು ಡಿಸಿಷನ್ಗೆ ಬರ್ತಾನೆ. ಅಬ್ರಾಮ್ ಹೇಳ್ತಾನ, ನಾನೊಂದು ದಾರಿಗೆ ಹೋಗ್ತೀನಿ, ನೀನೊಂದು ದಾರಿಗೆ ಹೋಗಪ್ಪ, ಸುಮ್ಮನೆ ಇಬ್ಬರ ಮಧ್ಯೆ ಕ್ಲಾಶ್ ಬೇಡ ಅಂತೆಲ್ಲ ಹೇಳಿದಾಗ, ಈಗ ಲೋಟು ಇಲ್ಲ, ನಾನು ನಿನ್ ಜೊತೆಗೆ ಬಂದೀನಿ, ನಾನು ನಿನ್ ಜೊತೆಗೆ ಇರ್ತೀನಿ, ಏನಾಗ್ಲಿ ಇಬ್ರು ಕಲ್ತೇ ಹೋಗೋಣ, ದೇವ್ರು ಇಬ್ರು ಕಲ್ತೆ ಕರೆದ್ರೆ ಇಬ್ರು ಕಲ್ತೇ ಹೋಗೋಣ ಅನ್ಬೇಕಲ್ಲ ಲೋಟು. ಅದು ಲೋಟು ಏನ್ ಆರಿಸ್ಕೊಂಡ್ ಗೊತ್ತಾ? ಲೋಟು ಕಣ್ಣೆಚ್ಚಿ ನೋಡಿದಾಗ ಸೊದೋಮ ಗುಮರ ಪಟ್ಟಣ ಹೆಂಗೈತಂತ, ಎದಕ್ಕೆ ಸೊದೋಮ ಗುಮರ ಪಟ್ಟಣದಾಗ ಲೋಟು ಆಕರ್ಷಣೆ ಒಳಗಾಗನಪ್ಪ ಅಂತ ಹೇಳಿದ್ರೆ, ಅದು ಬಹು ಸೌಂದರ್ಯವಾಗಿಯೂ ಐಗುಪ್ತು ದೇಶದಂಗ ಐತಂತ ಹೇಳಿ ವಾಕ್ಯ ಬರ್ತದೆ. ಹೆಂಗೈತಂತ? ಐಗುಪ್ತು ದೇಶ ಇದ್ದಂಗ ಐತಂತ ಹೇಳಿ ಆಕರ್ಷಣೆ ಆಗೋಣ ಅಂದ್ರೆ, ಐಗುಪ್ತು ದೇಶ ಅವನ ಆಕರ್ಷಣೆ ಇದಕ್ಕೆ ಎದಕ್ಕೆ ಒಳಗಾಗತ್ತೆ? ಎದಕ್ಕೆ ಐಗುಪ್ತು ದೇಶ ಒಳಗಾಗಣ ಅಂದ್ರೆ, ಇಲ್ಲಿ ಅಬ್ರಾಮ್ ಏನ್ ಮಾಡೋಣ, ಐಗುಪ್ತು ದೇಶ ಕರ್ಕೊಂಡು ಹೋಗೋಣ, ಅಲ್ಲಿ ನೋಡೋಣ, ಐಗುಪ್ತು ದೇಶದ ವಾತಾವರಣಗಳು ನೋಡೋಣ, ಅಲ್ಲ ಲೋಕ ಆಕರ್ಷಣೆಗಳು ನೋಡೋಣ. ಈ ಆಕರ್ಷಣೆ ಎಲ್ಲ ಲೋಕಿಗೆ ಏನಾಗವ, ಒಳಗಾಗವ, ಆಕರ್ಷಣೆ ಒಳಗಾಗಣ. ಒಳಗಾಗ ಏನ್ ಮಾಡೋಣ, ಅಲ್ಲಿ ಅವಾಗ ಅಬ್ರಾಮ್ ತೋರಿಸ್ತಿರುವಾಗ ಈ ಸೊದೋಮನ ಪಟ್ಟ ನೋಡಿದಾಗ ಏನ್ ಅನ್ಸುತ್ತೆ, ಈ ಐಗುಪ್ತ ದೇಶದಲ್ಲಿ ಇದ್ದಂಗ ಐತಲ್ಲ, ಇದನ್ನ ಆರಿಸ್ಕೇನ. ಅದಕ್ಕೆ ಅಲ್ಲಿ ಲೋಕಕ್ಕೆ ಏನ್ ಮಾಡೋಣ, ಆಕರ್ಷಣೆ ಒಳಗಾಗ. ದೇವರು ಕೊಟ್ಟಿರೋ ಟ್ರ್ಯಾಕ್ ನ ತಪ್ಪಿ, ದೇವ್ರು ಕೊಟ್ಟಿರೋ ಆ ಒಂದು ಉದ್ದೇಶನ, ದಾರಿನ ಬಿಟ್ಟು ನಾವು ನಡೆದೀವಿ ಅಂದ್ರೆ ನಾವೊಂದೇ ಬಿಡೋದಲ್ಲ, ನಮ್ಮ ಪಕ್ಕಕ್ಕಿರೋರೆಲ್ಲರೂ ಬಿಡ್ತಾರೆ. ಅಬ್ರಾಮ್ ಹೋಗಿದ್ದೆಲ್ಲ ಲೋಟ್ ಹೋಗಿರೋದು, ಹೌದಾ ಇಲ್ಲ? ಅಬ್ರಾಮ್ ಹೋಗಿರೋದು ಲೋಟ್ ಓದಿದ್ದ, ಪ್ರಭಾವ ಯಾರ ಮೇಲೆ ಓದತ್ತೆ ನೋಡ್ರಿ. ಲಾಸ್ಟ್ ಇದು ವಚನ ಮುಗಿಸ್ಬಿಡೋಣ. ಆದಿಕಾಂಡವು 12:9. ಆದಿಕಾಂಡ. ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರಕ್ಷಾಮವಿದ್ದರಿಂದ ಅಲ್ಲಿರದೆ, ಅಲ್ಲಿ ಏನಾಗುತ್ತೆ, ಅಲ್ಲಿ ಭಯಂಕರವಾದ ಕರು ಬಂದತ್ತೆ. ಬಂದಿದ್ದಕ್ಕೆ ಅಲ್ಲಿ ಏನ್ ಮಾಡೋಣ, ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಎಲ್ಲಿಗೆ ಹೋದನಂತ? ಐಗುಪ್ತ ದೇಶಕ್ಕೆ ಹೋದನ. ಐಗುಪ್ತ ದೇಶ ಅಸಲು ದೇವ್ರ ಪ್ರಣಾಳಿಕೆನಲ್ಲಿ ಐಗುಪ್ತ ದೇಶದ ಟ್ರ್ಯಾಕೇ ಇಲ್ಲ, ಆ ದಾರಿನೇ ಇಲ್ಲ. ಈತ ಏನ್ ಮಾಡೋಣ, ಅಬ್ರಾಮ್ ಬೈಬಿದ್ದು ಏನ್ ಮಾಡೋಣ, ಐಗುಪ್ತ ದೇಶಕ್ಕೆ ಹೋಗೋಣ. ಐಗುಪ್ತ ದೇಶಕ್ಕೆ ಹೋಗಿದ್ಕ ಇವ ನೋಡ್ರಿ 13ನೇ ಅಧ್ಯಾಯ 10ನೇ ವಚನ ಹೋದ್ರಿ. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗಾರೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳ್ಕೊಂಡು ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದದರಿಂದ ಲೋಟನು ಐಗುಪ್ತ ದೇಶದಂತೆ ನೀರಾವರಿ, ಐಗುಪ್ತ ದೇಶ ಹೆಂಗೈತಿ, ಅಲ್ಲಿ ಹೆಂಗಿರ್ತೈತಿ ಅವೆಲ್ಲ ನೋಡೋಣ. ಐಗುಪ್ತ ದೇಶ ಪ್ರಭಾವಿತ ಇವಾಗ ಬಿದ್ದೈತಿ. ಆ ಪ್ರಭಾವಿತ ಬಿದ್ದಿದ್ದಕ್ಕೆ ಲೋಟ ಯಾರು ಆರಿಸ್ಕೊಳ್ಳೋಣ, ಸೊದೋಮ ಗುಮೋರ ಪಟ್ಟಣ ಆರಿಸ್ಕೊಳ್ಳ. ದೇವ್ರು ಕೊಟ್ಟಿರೋ ಟ್ರ್ಯಾಕ್ ನಲ್ಲೇ ನೀವು ನಡೆದಿದ್ರೆ ಅಬ್ರಹಾಂ ಲೋಟು ಅಲ್ಲಿ ಮಿಸ್ ಆಗ್ತಿದ್ದಿಲ್ಲ. ಲೋಟು ಮಿಸ್ ಆಗೋ ಕಾರಣ ಏನು, ಐಗುಪ್ತನ ಆರಿಸ್ಕೊಳ್ಳೋ ಕಾರಣ ಏನಂದ್ರೆ, ನೀನೇನು ಮಾಡಿ ಐಗುಪ್ತ ದೇಶಕ್ಕೆ ಹೋಗುವಾಗ ಲೋಟನೆಲ್ಲರ ಕರ್ಕೊಂಡು ಹೋಗಿ. ಆ ಪ್ರಭಾವಿತ ಯಾರ ಮೇಲೆ ಬಿದ್ದತೆ, ಲೋಟು ಮೇಲೆ ಬಿದ್ದತೆ. ದೇವ್ರು ನಮಗೇನು ಸಂಕಲ್ಪ ತೋರಿಸಿರ್ತಾರೋ, ದೇವ್ರು ನಮಗೇನು ಉದ್ದೇಶ ನೋಡ್ಸಿರ್ತಾರೋ, ಆ ಒಂದು ಟ್ರ್ಯಾಕ್ ನಲ್ಲೇ ನಾವು ನಡಿಬೇಕು. ನಾವು ಟ್ರ್ಯಾಕ್ ತಪ್ಪಿವಂದ್ರೆ ಬಗಲಿಗಿರೋರೆಲ್ಲರೂ ಕೂಡ ಟ್ರ್ಯಾಕ್ ತಪ್ಪತಾರ, ಮಕ್ಕಳ ಟ್ರ್ಯಾಕ್ ತಪ್ತಾರ, ಕುಟುಂಬ ಟ್ರ್ಯಾಕ್ ತಪ್ತದೆ, ಅಪವಾದಿ ದಾಳಿ ಮಾಡ್ತಾನ, ಲೋಕ ಆಕರ್ಷಣೆ ಒಳಗಾಗ್ತಾರ. ಅಬ್ರಾಮ್ ಏನು ಹಂಗ ಹಿಂಗ ದೇವ್ರ ಕಣಕ್ಕೆ ಇಟ್ಕೊಂಡು ನಿಂತ್ಕೊಂಡ ಬಿಡು. ಇವ್ರ ಲೋಟ ಪರಿಸ್ಥಿತಿ ಏನು, ಅವ್ರ ಕುಟುಂಬ ಏನಾಯ್ತು, ಲೋಟ ಏನಾದ್ಲು, ಅವ್ರ ಮಕ್ಕಳು ಏನಾದ್ರು, ಎಷ್ಟು ಪಾಪಕ್ಕೆ ದಾರಿ ತೆಗೆದ ನೋಡ್ರಿ. ಅದಕ್ಕೆ ದೇವ್ರ ನಿರ್ಣಯ ನಮ್ಮ ಜೀವನದಲ್ಲಿ ಏನೈತೆ, ಆ ಉದ್ದೇಶ ಏನೈತೆ, ಅದನ್ನ ಇಟ್ಕೊಂಡೇ ನಾವು ನಡಿಬೇಕು. ಬರ್ತಾವ ಒಂದು ಗುಂಪೆ ಎದ್ದಾಳ್ತತೆ, ಪಿಲಾತರ ಒಂದು ಗುಂಪೆ ಎದ್ದಾಳೈತಲ್ಲಿ, ಎದ್ದಾಳಿದ್ರು ಕೂಡ ದೇವ್ರ ಚಿತ್ತ ನೆರವೇರ್ಸಕ ದೇವ್ರ ಅದು ಒಂದು ಮಾರ್ಗವಾಗಿ ಏರ್ಪಾಡು ಮಾಡ್ಕೊಂಡ. ಏನೇ ಆತಂಕ ಬಂದ್ರು ಕೂಡ ನಮ್ಮೊಂದು ಗುಂಪು ಬಂದಿತ್ತು, ಏನೇ ಬರ್ಲಿ ಯಾರೇ ಬರ್ಲಿ ದೇವ್ರ ಉದ್ದೇಶ ನಾವು ಮರಿಬಾರ್ದು, ದೇವ್ರ ಚಿತ್ತ ನಾವು ನೆರವೇರಿಸಿ. ಇದೊಂದು ಆತಂಕ, ಇದು ಸಮಸ್ಯೆ ಇವತ್ತು ಬಂದಿರೋದಲ್ಲ, ಇದು ಆಲ್ರೆಡಿ ದೇವರು ನಿರ್ಣಯಿಸ್ತಾನ. ಇದ್ರಾಗಿದ್ದ ನನ್ನ
ತಪ್ಪಿಸ್ತಾನ, ಇದ್ರಾಗಿದ್ದ ನನ್ನ ಆಶೀರ್ವದಿಸ್ತಾನ. ಇದು ಬಂದೈತೆ ಅಂದ್ರೇನೆ ಇದು ಉನ್ನತವಾದ ಆಶೀರ್ವಾದಕ್ಕೆ ಬಂದಿರೋದು. ಆಮೇನ್. ಇದು ಉನ್ನತವಾದ ಆಶೀರ್ವಾದಕ್ಕೆ ನನ್ನ ಜೀವಿತದಲ್ಲಿ ಬಂದಿರೋದು. ದೇವ್ರು ನಿರ್ಣಯಿಸುವಂತ ಆ ಒಂದು ಸಂಕಲ್ಪ ನಾವು ನೆರವೇರಿಸಿ ಬಂದ್ರೇನೆ ಆ ಸ್ಥಾನಕ್ಕ. ಯಾವ ಸ್ಥಾನಕ್ಕ? ತಂದೆ ಸ್ಥಾನ. ಅದು ನಮಗೆ ಇಂಪಾರ್ಟೆಂಟ್. ಆ ಸ್ಥಾನದಲ್ಲಿ ಇರ್ಬೇಕಂದ್ರೆ ಈ ಮಾರ್ಗದಲ್ಲಿ ನಾವು ನಡಿಬೇಕು. ನಡೆಸ್ತಾನ ಕೂಡ. ಅರ್ಥ ಆಯ್ತಾ? ಬರ್ತಾವ, ಬಂದ್ರು ಕೂಡ ಹೆಂಗೆ ಯಶಸ್ಸನ್ನು ಎದುರಿಸನು. ನಾನು ತನ್ನ ಚಿತ್ತದಲ್ಲಿ ನಾನು ನೆರವೇರ್ಸಕ್ಕೆ ನಾನು ನರಿಗೋಗಿ ಹೇಳ್ರಿ. ಯಾವ್ದಕ್ಕೆ ಭಯ ಬಿದ್ದಿಲ್ಲ ನಾವು. ಯಾವ್ದು ಭಯ ಬೀಳ್ಬಾರ್ದು. ಯಾರೇ ಬರ್ಲಿ, ಆಟಂಕ ಬರ್ಲಿ, ನಮ್ಮ ಆತ್ಮೀಯ ಜೀವಿತ ನಮ್ಮ ಹಕ್ಕು. ಆಮೇನ್. ಹಲ್ಲೆಲೂಯಾ. ನಾಳೆ ಹೋಗಿ ನಿನ್ನ ದೇವರು ನ್ಯಾಯಸ್ಥಾನದ ಮುಂದೆ ನೀನ್ ನಿಂತ್ಕೋಬೇಕು ಅಂತ ಹೇಳಿದ್ರೆ ನಿನ್ನ ಆತ್ಮ ಅದನ್ನ ನೀನೇ ಒಪ್ಪಿಸ್ಬೇಕಲ್ಲೇ. ಬಾರ ಒಪ್ಪಿಸ್ತಾರ? ಒಪ್ಸಗತ್ತ? ಯಾರ ಆತ್ಮಗ? ಅವರೇ ಬಾಜು. ಆದ್ರೆ ನಾವು ನಡೀತಿರುವಾಗ ಹೆಂಗ್ ನಡಿಬೇಕು, ಕುಟುಂಬನ ನಾವು ನಡೆಸ್ತಿರ್ಬೇಕು, ಹೆಂಗ್ ನಡೆಸ್ಬೇಕು. ನಾವು ಟ್ರ್ಯಾಕ್ ತಪ್ಪಬಾರದು. ನಾವು ಟ್ರ್ಯಾಕ್ ತಪ್ಪಿವಂದ್ರೆ ಬದಲಿರೋ ಟ್ರ್ಯಾಕ್ಗಳೆಲ್ಲ ಬೋಗ್ಗಳೆಲ್ಲ ಬಿದ್ದೋಗ್ತಾವ. ಅರ್ಥ ಆಯ್ತಾ? ಆತಂಕ ಬರ್ಲಿ, ಅವಮಾನಗಳು ಬರ್ಲಿ, ನಿಂದೆಗಳು ಬರ್ಲಿ, ಏನೇ ಬರ್ಲಿ, ಇವೆಲ್ಲ ನನ್ನ ಮೇಲಿಗಾಗೆ ನನ್ನ ಒಂದು ಗುರಿ ಏನೈತಿ, ನನ್ನ ಒಂದು ಗಮ್ಯ ಏನೈತಿ, ದೇವ್ರ ಉದ್ದೇಶ ಏನೈತಿ, ಅದ್ರ ಪ್ರಕಾರ ನಾನು ಹೋಗ್ತೀನಿ. ಆ ಚಿತ್ತ ನೆರವೇರಿಸ್ಬೇಕು, ನಾನು ಆ ಸ್ಥಾನ ಸಂಪಾದಿಸ್ಬೇಕು. ಆಮೇನ್. ಅದನ್ನ ಇಟ್ಕೊಂಡು ನಾವು ನಡೆದಾಗ ಖಚಿತವಾಗಿ ದೇವ್ರು ಏನ್ ನಮ್ಮ ಜೀವನದಲ್ಲಿ ಆ ನಿರ್ಣಯ ಇಟ್ಟನು, ಆ ಉದ್ದೇಶ ಇಟ್ಟನು, ಅದನ್ನ ನೆರವೇರಿಸಿ ಆ ಒಂದು ಸ್ಥಾನಕ್ಕೆ ದೇವ್ರು ನಮ್ಮನ್ನ ಸೇರಿಸ್ತಾನೆ. ಆಮೇನ್.